Jesus. ಯೇಸುವೇ, Jesus. ಯೇಸುವೇ. Thank you, Jesus. ವಂದನೆ ಯೇಸುವೇ. Thank you, Holy Spirit. ವಂದನೆ ಪವಿತ್ರಾತ್ಮರೇ. Thank you, Father God. ವಂದನೆ ತಂದೆಯೇ. In this wonderful occasion, I would like to greet you all in the matchless name of the Lord and Savior Jesus Christ. ಈ ಸುಂದರವಾದಂಥ ಸಮಯಕ್ಕಾಗಿ ನಾನು ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ತಂದೆಯ ದೇವರಿಗೆ ವಂದನೆ ಸಲ್ಲಿಸುತ್ತೇನೆ. Really, this gives that immense joy to meet the man of God, pastor. ನನಗೆ ತುಂಬ ಸಂತೋಷ ಆಗ್ತಾ ಉಂಟು ದೇವರ ಸೇವಕರನ್ನು ಭೇಟಿ ಮಾಡಲಿಕ್ಕೆ. I never seen this man of God, but this is not occasion, but this is the plan of God. ಹಲ್ಲೆಲೂಯಾ. ನಾನು ಯಾವತ್ತೂ ಅವ್ರನ್ನ ಕಂಡಿಲ್ಲ, ಇದು ಮನುಷ್ಯನ ಆಲೋಚನೆ ಅಲ್ಲ, ಇದು ದೇವರ ಯೋಚನೆ ಆಗಿದೆ. Really, I'm so happy to see you all. ತುಂಬ ಸಂತೋಷ ಆಗ್ತಾ ಉಂಟು ನಿಮ್ಮನ್ನೆಲ್ಲ ಕಾಣುವುದಕ್ಕಾಗಿ. Whether little or big, it is not a big issue. ದೊಡ್ಡದೋ ಚಿಕ್ಕದೋ ಅದು ದೇವರ ವಿಷಯವಲ್ಲ ದೇವರಿಗೆ. God is loving you. ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. That's why we gather together. ಅದಕ್ಕಾಗಿ ಇಲ್ಲಿ ನಾವು ಒಟ್ಟಾಗಿ ಸೇರಿ ಬಂದಿದ್ದೇವೆ. So I'm not going to take much time. ನಾನು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. But I would like to invite our chief guest of today. ನಾನು ಇವತ್ತು ನಮ್ಮ ಮುಖ್ಯ ಅತಿಥಿಯನ್ನು ಕರೀಲಿಕ್ಕೆ ಇಷ್ಟಪಡ್ತೇನೆ. I wanted to introduce him right now. ಆತನ ಕುರಿತಾಗಿ ನಾನು ನಿಮಗೆ ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತೇನೆ. Now we cannot able to get that appointment of even the counselor of this area. ಹಲ್ಲೆಲೂಯಾ. ನಾವು ಈ ಒಂದು ಪ್ರಾಂತ್ಯದ ಕೌನ್ಸಿಲರ್ದು ಕೂಡ ನಾವು ಅವರ ಅಪಾಯಿಂಟ್ಮೆಂಟ್ ತಗೊಳ್ಳುವ ಅವಶ್ಯಕತೆ ಇಲ್ಲ. But we got a great appointment with a great personality today. ಆದರೆ ಇವತ್ತು ನಮಗೆ ಅಪಾಯಿಂಟ್ಮೆಂಟ್ ತಗೊಳ್ಳಲಿಕ್ಕೆ ಒಂದು ಮುಖ್ಯವಾದ ಒಂದು ಉನ್ನತವಾದ ವ್ಯಕ್ತಿಯೊಟ್ಟಿಗಿದೆ. I don't know how many of you wanted to see him, but he wanted to see you. ಅದು ಎಷ್ಟು ಜನ ಆತನನ್ನು ನೋಡಿದ್ರೂ ಗೊತ್ತಿಲ್ಲ, ಅದು ಆತ ನಿಮ್ಮ ನೋಡುವುದಕ್ಕೆ ಇಷ್ಟಪಡ್ತಾ ಇದ್ದಾನೆ. Chief guest mean always coming very late and go fast. ಮುಖ್ಯ ಅತಿಥಿ ಎಂಬುದಾಗಿ ಹೇಳಿದ್ರೆ ಯಾವಾಗಲೂ ತಡವಾಗಿ ಬರುವುದು ಮತ್ತು ಬೇಗವಾಗಿ ಹೋಗುವುದು. But our chief guest is entirely different. He came before you came in this place. ಅದು ನಮ್ಮ ಮುಖ್ಯ ಅತಿಥಿಯ ವಿಶೇಷತೆ ಏನೆಂದರೆ ಆತನು ಬೇಗ ನೀವು ಬರೋಕ್ಕೆ ಮುಂಚೆನೆ ಬಂದಿದ್ದಾನೆ. He is so eager to see you all and he wanted to deal with you. ನಿಮ್ಮ ನೋಡುವುದಕ್ಕೆ ನಿಮ್ಮೊಂದಿಗೆ ವ್ಯವಹರಿಸಲಿಕ್ಕೆ ತುಂಬಾ ಆತುರಗೊಂಡಿದ್ದಾನೆ ಆತನು. Shall we stand for everyone to ಸ್ವಲ್ಪ ಸಮಯಕ್ಕೆ ಎದ್ದು ನಿಂತುಕೊಳ್ಳೋಣ ನಾವು. Because ಯಾಕೆಂದ್ರೆ he is greater than any other who gather in this place. ಇಲ್ಲಿ ಇರುವಂತ ಎಲ್ಲರಿಗಿಂತಲೂ ಆತನು ಉನ್ನತನಾಗಿದ್ದಾನೆ. Shall we give the big hand? He is the Holy Spirit. ಆತನಾಗಿದ್ದಾನೆ ಪರಿಶುದ್ಧಾತ್ಮನು ಮುಖ್ಯ ಅತಿಥಿ. Welcome Holy Spirit. ಪವಿತ್ರಾತ್ಮನಿಗೆ ಸ್ವಾಗತ ಮಾಡುವ. Welcome Holy Spirit. ಪವಿತ್ರಾತ್ಮನಿಗೆ ಸ್ವಾಗತ ಮಾಡುವ. We thank you Lord. ವಂದನೆ ಯೇಸುವೇ. Thank you Holy Spirit. ವಂದನೆ ಪವಿತ್ರಾತ್ಮರೇ. You came at the right time. ನೀವು ಸರಿಯಾದ ಸಮಯಕ್ಕೆ ಬಂದಿರುವುದಕ್ಕಾಗಿ ವಂದನೆ. We had been waited for you. We had been waited for you. ನಾವು ನಿಮಗೋಸ್ಕರ ಕಾಯ್ತಾ ಇದ್ದೇವೆ. Today we wanted to see you Lord. ಇವತ್ತು ನಿಮ್ಮ ನೋಡುವುದಕ್ಕೆ ಇಷ್ಟಪಡ್ತೇವೆ. We wanted to honor you Lord. ನಿಮ್ಮನ್ನು ಗೌರವಿಸಲಿಕ್ಕೆ ಇಷ್ಟಪಡ್ತೇವೆ. We thank you Holy Ghost. ನಿಮಗೆ ವಂದನೆ ಹೇಳ್ತೇವೆ ಪರಿಶುದ್ಧಾತ್ಮರೇ. We are so happy to see you today. ಇವತ್ತು ತುಂಬಾ ಸಂತೋಷ ಪಡ್ತೇವೆ ನಿಮ್ಮ ನೋಡುವುದಕ್ಕಾಗಿ. Holy Spirit, ಪವಿತ್ರಾತ್ಮರೇ, this is your place. ಇದು ನಿಮ್ಮ ಸ್ಥಳವಾಗಿದೆ. This is your people. ನಿಮ್ಮ ಜನರಾಗಿದ್ದಾರೆ. This is your time. ಇದು ನಿಮ್ಮ ಸಮಯವಾಗಿದೆ. Holy Spirit, ಪರಿಶುದ್ಧಾತ್ಮರೇ, let me join together and work together to exalt the name of the Jesus the Lord and Savior. ನಾವು ಒಟ್ಟಾಗಿ ಪವಿತ್ರಾತ್ಮನೇ ಸೇರೋಣ, ಒಟ್ಟಾಗಿ ಸೇರಿ ಕರ್ತನ ನಾಮವನ್ನು ಮಹಿಮೆಪಡಿಸೋಣ. Holy Spirit, ಪವಿತ್ರಾತ್ಮರೇ, take your honorable seat in our midst. ನಿಮ್ಮ ಗೌರವವನ್ನು ತೆಗೆದುಕೊಳ್ಳಿರಿ. We thank you once again. ನಿಮಗೆ ವಂದನೆ ಪವಿತ್ರಾತ್ಮರೇ.
when I invited the Holy Spirit, ನಾನು ಪವಿತ್ರಾತ್ಮನನ್ನು ಆಹ್ವಾನಿಸುವಾಗ heaven is started to open. ಪವಿತ್ರಾತ್ಮನು ತೆರೀಲಿಕ್ಕೆ ಆರಂಭವಾಯಿತು. Heaven is started to open. ಪವಿತ್ರಾತ್ಮನು ತೆರೀಲಿಕ್ಕೆ ಆಕಾಶ ಪರಲೋಕ ತೆರೀಲಿಕ್ಕೆ ಆರಂಭವಾಯಿತು. I am seeing some angels are gathered in this ಕೆಲವು place. ದೇವದೂತರು ಈ ಸ್ಥಳದಲ್ಲಿ ಸೇರಿ ಬಂದಿದ್ದಾರೆ. Today the holy angels are going to minister to you. ಇವತ್ತು ಪವಿತ್ರ ದೇವದೂತರುಗಳು ನಿಮಗೆ ಸೇವೆ ಮಾಡಲಿಕ್ಕೆ ಹೋಗುತ್ತಾರೆ. He wanted to deal with your personal issues. ನಿಮ್ಮ ವೈಯಕ್ತಿಕವಾದ ವಿಷಯಗಳೊಂದಿಗೆ ಆತನೊಟ್ಟಿಗೆ ನೀವು ಹಂಚಿಕೊಳ್ಳ್ರಿ. This is not an occasion or accident. This is a pure purpose of the ಇದು ಯಾವುದೇ ನೇಮಕ ಮಾಡಲ್ಪಟ್ಟದ್ದು ಅಲ್ಲ, ಆದರೆ ಇದು ದೇವರ ಸಮಯವಾಗಿದೆ. The Holy Spirit is moving in this place. ಪವಿತ್ರಾತ್ಮನ ಈ ಸ್ಥಳದಲ್ಲಿ ಚಲಿಸ್ತಾ ಇದ್ದಾರೆ. Heaven is started to open. ಪವಿತ್ರ ಪರಲೋಕವು ತೆರೆಯಲಿಕ್ಕೆ ಆರಂಭವಾಗಿದೆ. That holy angels are moving in this place. ಪರಿಶುದ್ಧ ದೂತರು ಇಲ್ಲಿ ನಡೀತಾ ಇದ್ದಾರೆ. I am seeing the chariots of fire. ನಾನು ಪರಲೋಕದ ರಥಗಳನ್ನು ನೋಡ್ತಾ ಇದ್ದೇನೆ. The horses of fire. ನಾನು ಬೆಂಕಿಯ ಕುದುರೆಗಳನ್ನು ನೋಡ್ತಾ ಇದ್ದೇನೆ. The flames of fire. ಅಲ್ಲ, ಬೆಂಕಿಯ ಒಂದು ಕುದುರೆಗಳು. Today the fire of the Holy Spirit is going to come upon you right ಇವತ್ತು now. ಪವಿತ್ರಾತ್ಮನ ಬೆಂಕಿಯು ನಿಮ್ಮ ಮೇಲೆ ಇಳಿದು ಬರಲಿಕ್ಕೆ ಹೋಗ್ತದೆ. Where there is the Holy Spirit, there is the deliverance. ಎಲ್ಲಿ ಪವಿತ್ರಾತ್ಮನ ಇರ್ತಾನೋ ಅಲ್ಲಿ ಬಿಡುಗಡೆ ಇದೆ. Where there is the Holy Spirit, there is the anointing. ಎಲ್ಲಿ ಪವಿತ್ರಾತ್ಮ ಇರ್ತಾನೋ ಅಲ್ಲಿ ಅಭಿಷೇಕ ಇರುತ್ತದೆ. Where there is the anointing, there is the healing. ಎಲ್ಲಿ ಅಭಿಷೇಕ ಇರ್ತದೋ ಅಲ್ಲಿ ಸೌಖ್ಯ ಇರ್ತದೆ. Where there is the anointing, there is a change. ಎಲ್ಲಿ ಅಭಿಷೇಕ ಇರ್ತದೋ ಅಲ್ಲಿ ಬದಲಾವಣೆ ಇರ್ತದೆ. Where there is the anointing, is bring the presence of God into real. ಎಲ್ಲಿ ಅಭಿಷೇಕ ಇರ್ತದೋ ಅಲ್ಲಿ ದೇವರ ಉನ್ನತ ಪ್ರಸನ್ನತೆಯು ಅಲ್ಲಿ ಇರುತ್ತದೆ. This is not just simply coming and sitting and eating and sleeping and dying Christian time. ಈ ಸಮಯವು ಕೇವಲ ಬರುವುದು, ಸಭೆಗೆ ಹೋಗುವುದು, ಊಟ ಮಾಡುವುದು, ಮಲಗುವುದು, ಸಾಯುವುದಲ್ಲ ಕ್ರಿಸ್ತಿಯ ಜೀವಿತ. After this fasting prayer, ಈ ಉಪವಾಸ ಪ್ರಾರ್ಥನೆ ನಂತರ Holy Spirit is going to work very fast. ಪವಿತ್ರಾತ್ಮನು ತುಂಬಾ ಬಲವಾಗಿ ಕಾರ್ಯ ಮಾಡಲಿಕ್ಕೆ ಹೋಗುತ್ತಾನೆ. He is going to activate some hidden gifts today. ಕೆಲವು ಅಡಗಿಸಲ್ಪಟ್ಟಂತಹ ಕೆಲವು ವರಗಳನ್ನು ಆತನು ಇಲ್ಲಿ ಕ್ರಿಯೆ ಮಾಡಲಿಕ್ಕೆ ಆರಂಭಿಸ್ತಾನೆ. You will never be the same again. ನೀವು ಈಗ ಇರುವ ಹಾಗೆ ಯಾವತ್ತಿರುವುದಿಲ್ಲ. You will be never the common people. ನೀವು ಸಾಮಾನ್ಯ ಮನುಷ್ಯರಾಗಿರುವುದಿಲ್ಲ. The uncommon favor of the Holy Spirit is going to come upon you. ಅಂದ್ರೆ ಅಸಾಧಾರಣವಾದಂತ ಪವಿತ್ರಾತ್ಮನ ದಯೆ ಇವತ್ತು ಬರಲಿಕ್ಕೆ ಹೋಗ್ತದೆ. The unusual anointing in these days. ಅಳತೆ ಇಲ್ಲದಂತ ಅಭಿಷೇಕವನ್ನು ಇವತ್ತು ನಮ್ಮ ಮೇಲೆ ಸುರಿಸಲಿಕ್ಕೆ ಹೋಗ್ತಾನೆ. God is set on you in the fire. ಪವಿತ್ರಾತ್ಮ ದೇವರು ಬೆಂಕಿಯಿಂದ ನಿಮ್ಮನ್ನು ಅಭಿಷೇಕ ಮಾಡಿ ಹೋಗ್ತಾನೆ. Thank you, Holy Spirit. ವಂದನೆ ಪರಿಶುದ್ಧಾತ್ಮರೇ. Where there is the Holy Spirit, ಎಲ್ಲಿ ಪರಿಶುದ್ಧಾತ್ಮನಿದ್ದಾರೋ there is the presence of God. ಅಲ್ಲಿ ದೇವರ ಸಾನ್ನಿಧ್ಯ ಇರುತ್ತದೆ. Once again, I would like to greet you all in the matchless name of the Lord and Savior Jesus Christ. ಇನ್ನೊಂದು ಆವರ್ತಿ ನಿಮ್ಮೆಲ್ಲರಿಗೂ ಸಹ ನನ್ನ ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದನೆಯನ್ನು ಸಲ್ಲಿಸುವವನಾಗಿರ್ತೇನೆ. I feel I am standing with my own people. ನಾನು ಇಲ್ಲಿ ನಮ್ಮ ಜನರ ಮಧ್ಯದಲ್ಲಿ ನಿಂತಹ ಅನುಭವದಲ್ಲಿ ನಾ ಇದ್ದೇನೆ. Because something today is going to happen. ಅಂದರೆ ಇವತ್ತು ಏನೋ ಅಸಾಧಾರಣವಾದಂಥ ಕ್ರಿಯೆ ಇಲ್ಲಿ ನಡೆಯಲು ಹೋಗುತ್ತದೆ. ಆಮೆನ್. God will never leave you or miss you out. ಅಂದರೆ ಕರ್ತನು ನಮ್ಮನ್ನು ಎಂದಿಗೂ ಸಹ ಕೈ ಬಿಡುವುದಿಲ್ಲ, ತೊರೆದು ಬಿಡುವವನು ಅಲ್ಲ. ಆಮೆನ್. Today, I wanted to turn your Bible into that Isaiah chapter 59:21. ಯೆಶಾಯ 59:29. 21. Yeah, 21. ಯೆಶಾಯ 59:21.
ನಾನಂತೂ ಅವರೊಂದಿಗೆ ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು. ನೋಡಿರಿ, ನಿಮ್ಮಲ್ಲಿ ಆವೇಶಿಸಿರುವ ನನ್ನ ಆತ್ಮವು, ನಿಮ್ಮ ಬಾಯಿಗೆ ನಾನು ಕೊಟ್ಟಿರುವ ಮಾತುಗಳು, ನಿಮ್ಮ ಬಾಯಿಂದಾಗಲಿ ನಿಮ್ಮ ಸಂತತಿಯ ಬಾಯಿಂದಾಗಲಿ ನಿಮ್ಮ ಸಂತತಿಯ ಸಂತಾನದ ಬಾಯಿಂದಾಗಲಿ ಹಿಂದಿನಿಂದ ಎಂದಿಗೂ ತೊಲಗುವುದಿಲ್ಲ ಎಂದು ಯೆಹೋವನು ಅನ್ನುತ್ತಾನೆ. As for me, this is my covenant with them, said Jehovah. This is my covenant with ಇದು ನಾನು you. ಮಾಡಿಕೊಂಡ ಈ ಒಡಂಬಡಿಕೆಯು ಕೊಂಡಿರುವೆನು. ಇದು ನನ್ನ ಒಡಂಬಡಿಕೆಯಾಗಿದೆ. உன் வாயில் அருளின உன்மேல் இருக்கிற என் ஆவி, நான் உன் வாயில் அருளின ನಿಮ್ಮಲ್ಲಿ என் வார்த்தைகள். ನಿಮ್ಮಲ್ಲಿ ಆವೇಶಿಸಿರುವಂಥ ನನ್ನ ಆತ್ಮವು, ನಿಮ್ಮ ಬಾಯಿಗೆ ನಾನು ಕೊಟ್ಟಿರುವಂಥ ಮಾತುಗಳು, உன் வாயிலிருந்தும் உன் சந்ததியின் வாயிலிருந்தும் உன் சந்ததியினுடைய சந்ததியின் வாயிலிருந்தும் நீங்குவதில்லை. ನಿಮ್ಮ ಬಾಯಿಂದಾಗಲಿ ನಿಮ್ಮ ಸಂತತಿಯ ಬಾಯಿಂದಾಗಲಿ ನಿಮ್ಮ ಸಂತತಿಯ ಸಂತಾನದ ಬಾಯಿಂದಾಗಲಿ ಹಿಂದಿನಿಂದ ಎಂದಿಗೂ ತೊಲಗುವುದಿಲ್ಲ கர்த்தர் சொல்லுகிறார். ಎಂದು ಕರ್ತನೇ ಹೇಳುತ್ತಿದ್ದಾನೆ. இது எனக்கு அவர்களோடு இருக்கும் உடன்படிக்கை. ಇದು ನಾನು ಅವರೊಂದಿಗೆ ಮಾಡಿಕೊಂಡಿರುವಂತಹ ಒಡಂಬಡಿಕೆ. ಆಮೆನ್. God wanted to make a covenant with his people. ಅಂದರೆ ಕರ್ತನು ಆತನ ಜನರೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳಲು ಇಷ್ಟವುಳ್ಳವನಾಗಿರುತ್ತಾನೆ. The covenant is different, contract is different. ಅಂದರೆ ಒಂದು ಒಡಂಬಡಿಕೆ ಬೇರೆ, ಒಪ್ಪಂದ ಬೇರೆ. The contract is limited for a limited period only. ಅಂದರೆ ಒಪ್ಪಂದ ಬೇರೆ ಆಗಿರುತ್ತದೆ, ಒಡಂಬಡಿಕೆ ಬೇರೆ ಆಗಿರುವಂಥದ್ದಾಗಿರುತ್ತದೆ. But the covenant, it is everlasting covenant. ಈ ಒಡಂಬಡಿಕೆ ಯಾವಾಗಲೂ ಶಾಶ್ವತವಾಗಿ ಇರುವಂಥದ್ದಾಗಿರುತ್ತದೆ. ಒಪ್ಪಂದ ಆ ಒಂದು ಕಾಲ ಆದ ನಂತರವಾಗಿ ಅದು ಮಿಡಿದು ಬೀಳುವಂಥದ್ದಾಗಿರುತ್ತದೆ. The contract always have a validity. There is a beginning and end. ಒಪ್ಪಂದವು ಅದಕ್ಕೆ ಒಂದು ಪ್ರಾರಂಭವಾದ ದಿನಾಂಕ ಇರುತ್ತದೆ, ನಂತರವಾಗಿ ಅದು ಮುಕ್ತಾಯವಾಗುವಂಥ ದಿನಾಂಕವೂ ಇರುವಂಥದ್ದಾಗಿರುತ್ತದೆ. But in the covenant there is no end, just a beginning. ಅಂದರೆ ಆ ಒಂದು ಒಡಂಬಡಿಕೆಯು ಆ ಒಂದು ಯಾವುದೇ ರೀತಿಯಾದಂಥ ಅಂತ್ಯ ಇರುವುದಿಲ್ಲ, ಯಾಕೆಂದರೆ ಅದು ಪ್ರಾರಂಭ ಮಾತ್ರವೇ ಆಗಿರುವಂಥದ್ದಾಗಿರುತ್ತದೆ. Higher level people, they are gathering together and making a covenant. ಉನ್ನತವಾದಂಥ ವ್ಯಕ್ತಿಗಳು ಒಂದಾಗಿ ಸೇರಿ ಮಾತುಕತೆಯನ್ನು ನಡೆಸುವಾಗ ಅಲ್ಲಿ ಒಂದು ಒಪ್ಪಂದಗಳನ್ನು ಮಾಡಿಕೊಳ್ಳುವವರಾಗಿರುತ್ತಾರೆ. But this covenant is totally different. ಆದರೆ ಇಲ್ಲಿ ಆ ಒಂದು ಒಪ್ಪಂದ ಬೇರೆ ರೀತಿಯಲ್ಲಿ ಆಗಿರುತ್ತದೆ. The God who created the heaven and earth, ಇಲ್ಲಿ ನಾವು ನೋಡುವುದಾದ್ರೆ ಪರಲೋಕ ಮತ್ತು ಭೂಲೋಕವನ್ನು ಉಂಟು ಮಾಡಿದಂಥ ಸೃಷ್ಟಿಕರ್ತನು, the God who created the sun and the moon and the stars, ಅಂದರೆ ಈ ಒಂದು ಸೃಷ್ಟಿಗಳನ್ನು ಉಂಟು ಮಾಡಿದಂಥ, ಅಂದರೆ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಉಂಟು ಮಾಡಿದಂಥ ದೇವರು, that God, he is making a covenant with his people. ಆದರೆ ಆ ಒಂದು ದೇವರು ಆ ಒಂದು ಜನರ ಜೊತೆಯಲ್ಲಿ ಇಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಳ್ಳುವುದನ್ನು ನಾವೆಲ್ಲಿ ನೋಡುತ್ತೇವೆ. You are coming under the covenant. ನಾವೆಲ್ಲರೂ ಸಹ ಆತನ ಒಡಂಬಡಿಕೆ ಕೆಳಗಡೆ ಬರುವವರಾಗಿರುತ್ತೇವೆ. Now you have to understand whether I am in the under the covenant or under a contract. ಅಂದರೆ ನಾವು ಈ ರೀತಿ ಸಮಯದಲ್ಲಿ ನೆನೆಸ್ಕೊಳ್ಬೇಕು, ನಾವು ದೇವರ ಒಪ್ಪಂದದ ಕೆಳಗಡೆ ಇದ್ದೇವಾ ಅಥವಾ ದೇವರ ಒಡಂಬಡಿಕೆ ಕೆಳಗೆ ಇದ್ದೇವೆ ಅಂತ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವರಾಗಿರಬೇಕು. The Bible tells, ಸತ್ಯವೇದ ಈ ಪ್ರಕಾರವಾಗಿ ಹೇಳುತ್ತದೆ, many have called but few have chosen. ಅಂದ್ರೆ ಅನೇಕರು ಕರೆಯಲ್ಪಟ್ಟಿದ್ದಾರೆ, ಆದರೆ ಆರಿಸಲ್ಪಟ್ಟವರು ಕೆಲವು ಮಂದಿ ಮಾತ್ರವೇ ಆಗಿರುತ್ತಾರೆ. In the Christianity there is mainly two levels. ಅಂದ್ರೆ ಕ್ರೈಸ್ತತ್ವದಲ್ಲಿ ಎರಡು ಮಟ್ಟಗಳು ಇರುತ್ತದೆ. One is the calling level, another one is chosen level. ಅಂದ್ರೆ ಒಂದು ಕರೆಯಲ್ಪಟ್ಟಂತ ಒಂದು ಮಟ್ಟ, ಇನ್ನೊಂದು ಆರಿಸಲ್ಪಟ್ಟಂತ ಮಟ್ಟ. Many people they are coming up to the calling but they are never stepping to the chosen. ಆದರೆ ಅನೇಕರು ಕರೆಯಲ್ಪಟ್ಟಂತಹವರಿಗೆ ಮಾತ್ರ ಬರುತ್ತಾರೆ, ಆದರೆ ಆರಿಸಲ್ಪಡುವಂತಹ ಒಂದು ಮಟ್ಟಕ್ಕೆ ಬರುವುದಿಲ್ಲ. Today the Holy Spirit, ಆದರೆ ಈ ದಿನಗಳಲ್ಲಿ ಪರಿಶುದ್ಧಾತ್ಮನು ಹೇಳುವುದೇನೆಂದರೆ, wanted to now set right from this kind of the problem. ಅಂದ್ರೆ ಇಂತಹ ಒಂದು ಸಮಸ್ಯೆಗಳಿಂದ ನಾವೆಲ್ಲರೂ ಹೊರಗೆ ಬರಬೇಕು ಅಂತೇಳಿ ಆತನ ಆಶಿಸುವನಾಗಿರುತ್ತಾನೆ. Whether you are comes under the calling or the chosen. ಅಂದ್ರೆ ನಾವು ಈ ದಿನಗಳಲ್ಲಿ ಆರಿಸಲ್ಪಟ್ಟಂತಹ ಒಂದು ಕರೆಯಲ್ಲಿದ್ದೇವಾ ಅಥವಾ ಒಂದು ಕರೆಯಲ್ಲಿದ್ದೇವಾ ಅಂತೇಳಿ ನಾವು ನಮ್ಮನ್ನೇ ಪರೀಕ್ಷಿಸಿಕೊಳ್ಳಬೇಕು. அழைக்கப்படுகிற அனுபவம் வேறு,
தெரிந்து கொள்ளப்படுகிற அனுபவம் வேறு. ಕರೆಯಲ್ಪಟ್ಟಂತ ಅನುಭವ ಬೇರೆ ಆಗಿರುತ್ತದೆ, ಆರಿಸಲ್ಪಡುವಂತ ಒಂದು ಅನುಭವ ಬೇರೆ ಆಗಿರುತ್ತದೆ. இன்றைக்கு நீங்கள் தெரிந்து கொள்ளப்பட்டவர்களோடு என் ஆண்டவர் உடன்படிக்கை செய்கிறார். ಇವತ್ತು ಯಾರನ್ನು ದೇವರು ಆರಿಸಿಕೊಂಡಿರುವವನಾಗಿರುತ್ತಾನೋ, ಯಾರು ಆರಿಸಲ್ಪಟ್ಟಂತ ಮಟ್ಟದಲ್ಲಿ ಇರ್ತಾರೋ ಅವರ ಜೊತೆಯಲ್ಲಿ ನಮ್ಮ ದೇವರು ಒಂದು ಒಡಂಬಡಿಕೆಯನ್ನು ಮಾಡುವವನಾಗಿರುತ್ತಾನೆ. ஆபிரகாமோடு அவர் உடன்படிக்கை செய்தார். ಅಬ್ರಾಮನ ಜೊತೆಯಲ್ಲಿ ದೇವರು ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡನು. அவர் ஈசாக்கோடு ஒரு உடன்படிக்கை ಆತನು செய்தார். ಈಸಾಕನ ಜೊತೆಯಲ್ಲಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡನು. யாக்கோபோடு ஒரு உடன்படிக்கை செய்தார். ಯಾಕೋಬನ ಜೊತೆಯಲ್ಲಿ ದೇವರು ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡನು. அந்த ಉಡன்பಡಿಕೆயின் தேவன் இந்த நாளிலே உங்களோடு கூட ஒரு ಒಡಂಬಡಿಕೆಯನ್ನು ಮಾಡಿಕೊಂಡಂತ ದೇವರು ಇವತ್ತು ನಮ್ಮ ಜೊತೆಯಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿ இந்த உடன்படிக்கைக்குள்ளாக வருகிற ஒவ்வொருவருடைய ஆவிக்குரிய வாழ்க்கை ஒரு புதிய பரிணாமத்திற்குள்ளாக செல்லும். ಯಾರೆಲ್ಲ ಒಡಂಬಡಿಕೆ ಒಳಗಡೆ ಬರುತ್ತಾರೋ, ಯಾರೆಲ್ಲ ಒಡಂಬಡಿಕೆಯ ಒಂದು ಜೀವಿತದ ಒಳಗಡೆ ಬರುತ್ತಾರೋ ಅವರ ಜೀವಿತವನ್ನೆಲ್ಲ ನನ್ನ ದೇವರು ಪರಿಪೂರ್ಣವಾದಂತ ರೀತಿಯಲ್ಲಿ ಬದಲಾಯಿಸುವವನಾಗಿರುತ್ತಾನೆ. என் அன்பு தேவனுடைய பிள்ளையே, ನನ್ನ ಪ್ರೀತಿಯಂತ ದೇವಜನರೇ, கிறிஸ்தவ வாழ்க்கை என்பது ஏதோ ஒரு மதத்தை போன்றோ மற்ற மார்க்கங்களை போன்றோ ಅಲ್ಲ. ಅಂದ್ರೆ ಕ್ರೈಸ್ತ ಜೀವಿತ ಎಂಬುವಂಥದ್ದು ಯಾವುದೋ ರೀತಿಯಾದ ಮತಗಳಲ್ಲಿ ಸೇರುವಂಥದ ಅಥವಾ ಇನ್ಯಾವುದೋ ರೀತಿಯಾದಂಥ ಜೀವಿತವಲ್ಲ ಪ್ರಿಯರೇ. Christianity never talks about the religious, it's talk about the relationship. ಅಂದ್ರೆ ಆ ಒಂದು ಕ್ರೈಸ್ತತ್ವ ಎಂಬುವಂಥದ್ದು ಯಾವುದೇ ಕ್ರೈಸ್ತರ ಮತಗಳನ್ನು ಅಲ್ಲಿ ಮಾತನಾಡುವುದಿಲ್ಲ. ಅದು ಕ್ರಿಸ್ತನೊಳಗಡೆ ಇರುವಂಥ ಸಂಬಂಧದ ಕುರಿತು ಅದು ಮಾತನಾಡುವಂಥದ್ದಾಗಿರುತ್ತದೆ. The relationship is a beginning, but it is ending with the intimacy to God. ಅಂದರೆ ಆ ಒಂದು ಒಪ್ಪಂದ, ಆ ಒಡಂಬಡಿಕೆ ಅದು ಪ್ರಾರಂಭ ಮಾತ್ರವಾಗಿರ್ತದೆ. ನಂತರವಾಗಿ ನಾವು ನೋಡುವುದಾದರೆ ಕ್ರಿಸ್ತನ ಜೊತೆಯಲ್ಲಿ ಒಂದಾಗಿ ಸೇರಿ ಯಾವಾಗಲೂ ಮಾತನಾಡುವಂಥದ್ದು, ಯಾವಾಗಲೂ ಆತನ ಜೊತೆಯಲ್ಲಿ ಆ ಒಂದು ಒಪ್ಪಂದದಲ್ಲಿ ನಿಲ್ಲುವಂಥದ್ದೇ ಆಗಿರುವಂಥದ್ದಾಗಿರ್ತದೆ. You are not an ordinary people. ನೀವು ಯಾವ ಕಾರಣಕ್ಕೂ ಸಾಧಾರಣವಾದಂಥ ಮನುಷ್ಯರಾಗಿರುವುದಿಲ್ಲ, ಸಾಧಾರಣ ವ್ಯಕ್ತಿಗಳಲ್ಲ. This covenant make you are a special to God. ಈ ಒಂದು ಒಪ್ಪಂದ ನಾವು ದೇವರಿಗೆ ಅಮೂಲ್ಯರಾಗಿದ್ದೇವೆ, ನಾವು ಮಾನ್ಯರಾಗಿದ್ದೇವೆ ಅಂತ ಹೇಳಿ ತೋರಿಸುವಂತದ್ದಾಗಿರುತ್ತದೆ. You are a special to God. ನಾವು ಕರ್ತನಿಗೆ ವಿಶೇಷವಾದವರಾಗಿದ್ದೇವೆ. From the calling level to a chosen level. ಅಂದ್ರೆ ಕರೆಯಲ್ಪಟ್ಟಂತಹ ಮಟ್ಟ, ಆರಿಸಲ್ಪಟ್ಟಂತಹ ಮಟ್ಟದಲ್ಲಿ. From the contract to the covenant. ಅಂದ್ರೆ ಆ ಒಂದು ಒಪ್ಪಂದದಿಂದ ಒಡಂಬಡಿಕೆಗೆ. From the ordinary to the extraordinary. ಅಂದ್ರೆ ಸಾಧಾರಣದಿಂದ ಅಸಾಧಾರಣವಾದಂತ ಮಟ್ಟಕ್ಕೆ. From the natural to the supernatural. ಸಾಧಾರಣ ನೈಸರ್ಗಿಕವಾಗಿ ಅಸಾಧಾರಣವಾದಂತ ಒಂದು ಕಾರಣಕ್ಕಾಗಿ. Many Christians, they are talking about the supernatural, but still they are walking in the natural. ಅಂದ್ರೆ ನಾವು ಅನೇಕರು ಅಸಾಧಾರಣವಾದಂಥ ಜೀವಿತದ ಕುರಿತು ಮಾತನಾಡುತ್ತಾರೆ, ಆದರೆ ಅವರ ಜೀವಿತವು ಅವರು ನಡೆದುಕೊಳ್ಳುವಂತಹ ರೀತಿ ಅವರು ಸಾಧಾರಣ ವ್ಯಕ್ತಿಗಳಾಗಿ ನಡೆದುಕೊಂಡು ಹೋಗುವವರಾಗಿರುತ್ತಾರೆ. You are not called to just walk in the natural, because our God is a supernatural God. ನಾವು ಸಾಧಾರಣವಾದಂಥ ವ್ಯಕ್ತಿಗಳಾಗಿ ಜೀವಿಸುವುದಕ್ಕಾಗಿ ನನ್ನನ್ನು ಮತ್ತೆ ನಿನ್ನನ್ನು ದೇವರು ಕರೆಯಲಿಲ್ಲ. ನಾವು ಅಸಾಧಾರಣವಾದಂಥ ರೀತಿಯಲ್ಲಿ ಜೀವಿಸಬೇಕು ಅಂತ ಹೇಳಿ ದೇವರು ನನ್ನನ್ನು ಮತ್ತೆ ನಿಮ್ಮನ್ನು ಕರೆದಿರುತ್ತಾನೆ. ಯಾಕೆಂದ್ರೆ ನಮ್ಮ ದೇವರು ಅಸಾಧಾರಣವಾದ ದೇವರಾಗಿರುತ್ತಾನೆ. When you understand, ಯಾವಾಗ ನಾವು ಈ ಒಂದು ಸತ್ಯವನ್ನು ಅರ್ಥಕೊಳ್ಳುತ್ತೇವೆಯೋ, from that moment your spiritual realm is starting to travel. ಆ ಸಮಯದಲ್ಲಿ ನಮ್ಮ ಮಟ್ಟ, ನಮ್ಮ ಕಣ್ಣುಗಳು ತೆರೆಯಲ್ಪಡುತ್ತದೆ. ಮಾತ್ರವಲ್ಲ, ನಾವು ಇನ್ನೊಂದು ಹಂತದಲ್ಲಿ ಪ್ರವೇಶಿಸುವವರಾಗಿರುತ್ತೇವೆ. Still we cannot understand the secrets of God. ಅಂದ್ರೆ ದೇವರ ರಹಸ್ಯಗಳನ್ನು ನಾವು ಇನ್ನೂ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. We will never share our secret with everyone, only few one they are very close to us. ನಾವು ಎಲ್ಲ ರಹಸ್ಯಗಳನ್ನು ಎಲ್ಲರ ಮುಂದೆ ಹೋಗಿ ಹೇಳಿಕೊಳ್ಳುವುದಿಲ್ಲ. ನಾವು ಯಾರನ್ನು ಆರಿಸಿಕೊಂಡಿರ್ತೇವೆ, ಯಾರನ್ನು ಜೊತೆ ಅಂದರೆ ತುಂಬ ಒಂದು ಆಳವಾಗಿ ನಿಕಟವಾದಂಥ ಸಂಬಂಧವನ್ನು ಇಟ್ಟುಕೊಂಡಿರ್ತೇವೆ, ಅವರ ಜೊತೆಯಲ್ಲಿ ಮಾತ್ರ ನಾವು ರಹಸ್ಯವನ್ನು ಹೇಳಿಕೊಳ್ಳುವವರಾಗಿರ್ತೇವೆ. If you understanding comes under this covenant, ನಾವು ಇದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಒಪ್ಪಂದದ ಕೆಳಗೆ ಬರಲು ಸಾಧ್ಯವಾಗುತ್ತದೆ. You are going to get a closer with God. ನಾವು ಆಗ ಮಾತ್ರವೇ ಕ್ರಿಸ್ತನ ಜೊತೆಯಲ್ಲಿ ಇನ್ನೂ ಹೆಚ್ಚಾದಂಥ ಒಡನಾಟಕ್ಕೆ ಹೋಗಲು ಸಾಧ್ಯ, ಇನ್ನೂ ಒಂದು ಹತ್ತಿರಕ್ಕೆ ಬರಲು ಸಾಧ್ಯ. Hallelujah. Hallelujah. My people of God, ನನ್ನ ಪ್ರಿಯ ದೇವಜನರೇ, God is still loving you so much. ಕರ್ತನು ನಮ್ಮೆಲ್ಲರನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸುವವನಾಗಿರುತ್ತಾನೆ. Because ಯಾಕೆಂದರೆ my spirit
and my word. ನನ್ನ ಆತ್ಮ ಹಾಗೂ ನನ್ನ ಆ ಒಂದು ವಾಕ್ಯ. Two things God is showing here. ಎರಡು ವಿಷಯಗಳನ್ನು ಇಲ್ಲಿ ಕರ್ತನ ಆತ್ಮನು ತೋರಿಸುತ್ತಿದ್ದಾನೆ. God is showing my spirit and my word. ನನ್ನ ಆತ್ಮ ಹಾಗೂ ನನ್ನ ಮಾತು. My spirit which is in you, ನನ್ನ- my word which is I put out on your mouth. ನನ್ನ ಆತ್ಮವನ್ನು ನಿಮ್ಮ ಒಳಗಡೆಯೂ ನನ್ನ ಮಾತನ್ನು ನಿಮ್ಮ ಬಾಯಲ್ಲಿ ಸಹ ನಾನು ಹಾಕಿಟ್ಟಿದ್ದೇನೆ. Spirit and the word. ಆತ್ಮ ಹಾಗೂ ಮಾತು. The spirit and the word, ದೇವರ ಆತ್ಮನು ಮತ್ತು ದೇವರ ಆ ಒಂದು ವಾಕ್ಯ, it is traveling together and making the great thing together. ಅಂದ್ರೆ ಎರಡು ಸಹ ಒಟ್ಟಾಗಿ ಸೇರಿ ಹೋಗುವಂತದ್ದಾಗಿರುತ್ತದೆ. ಈ ಎರಡು ಒಟ್ಟಾಗಿ ಸೇರಿ ಹೋಗುವಂತ ಸಮಯದಲ್ಲಿ ಅಸಾಧಾರಣವಾದಂತಹ ಅದ್ಭುತಗಳು ಸಂಭವಿಸುತ್ತದೆ. ಆಮೆನ್. I am not here to speak to you. ನಾನು ನಿಮ್ಮ ಬಳಿಯಲ್ಲಿ ಮಾತನಾಡುವುದಕ್ಕಾಗಿ ಬಂದವನಲ್ಲ. I came to talk to your spirit. ನಾನು ನಿಮ್ಮ ಆತ್ಮ ಜೊತೆಯಲ್ಲಿ ಮಾತನಾಡಲಿಕ್ಕೆ ಬಂದವನಾಗಿರುತ್ತೇನೆ. I came here with that authority and the anointing of the Holy Spirit to deal with your spirit. ಅಂದ್ರೆ ನಿಮ್ಮ ಆತ್ಮನ ಜೊತೆಯಲ್ಲಿ ಮಾತನಾಡುವಂತ ಅಧಿಕಾರವನ್ನು ಮಾತ್ರವಲ್ಲ, ನಿಮ್ಮ ಆತ್ಮನ ಜೊತೆಯಲ್ಲಿ ವ್ಯವಹಾರ ಮಾಡುವಂತ ಅಧಿಕಾರವನ್ನು ದೇವರಾತ್ಮನೇ ನನಗೆ ಕೊಟ್ಟವನಾಗಿರುತ್ತಾನೆ. Because ಯಾಕೆಂದರೆ our God is spirit, we are spirit. ನಮ್ಮ ದೇವರು ಆತ್ಮವಾಗಿದ್ದಾನೆ, ಆದುದರಿಂದ ನಾವು ಸಹ ಆತ್ಮವಾಗಿದ್ದೇವೆ. Your spirit is a very important. ನಿಮ್ಮ ಆತ್ಮ ಬಹಳ ಪ್ರಾಮುಖ್ಯವಾದದ್ದು. Because now God is giving a promise. God is giving a promise. ದೇವರು ಒಂದು ವಾಗ್ದಾನವನ್ನು ಕೊಟ್ಟು ಅಂತ ನೆನೆಸ್ಕೊಳ್ವಾ. My spirit which is in you. ನನ್ನ ಆತ್ಮನು ನಿಮ್ಮಲ್ಲಿ ಇದ್ದಾನೆ. Many people cannot able to understand what kind of the spirit is manipulating my ministry, my family, my church. ಎಂಥ ಆತ್ಮನು ನನ್ನನ್ನು, ನಮ್ಮನ್ನು, ನಮ್ಮ ಸಭೆಯನ್ನು, ನಮ್ಮ ಕುಟುಂಬವನ್ನು ಆಳ್ವಿಕೆ ಮಾಡ್ತಾ ಇದೆ ಅಂತೇಳಿ ಅನೇಕರಿಗೆ ಈ ದಿನಗಳಲ್ಲಿ ಅರಿವಿಲ್ಲ. ಮನುಷ್ಯನುடைய ಆವಿ ಕರ್ತರ್ ತಂದ ದೀಪಮಾಯಿರು. ಅಂದ್ರೆ ದೇವರು ಕೊಟ್ಟಂತ ಆತ್ಮ, ನಮಗೆ ದೇವರು ಕೊಟ್ಟಂತ ಆತ್ಮ ಒಂದು ದೇವರು ಕೊಟ್ಟಂತ ದೀಪವಾಗಿದೆ. இந்த மனுஷீக ஆவியை ஒன்று பரிசுத்த ஆவியானவர் ஆளுகை செய்ய வேண்டும், இல்லையேல் பிசாசின் ஆவி தானாகவே உன்னை ஆட்டி படைக்கும். ಅಂದ್ರೆ ದೇವರು ಕೊಟ್ಟಿರುವಂತ ಆತ್ಮನು ನಮ್ಮನ್ನು ಆಳ್ವಿಕೆ ಮಾಡಬೇಕು. ಅಲ್ಲದಿದ್ದರೆ ದುರಾತ್ಮನು ಬಂದು ನಾವು ಅವಕಾಶ ಕೊಡದಿದ್ರು ಸಹ ಅಲ್ಲಿ ಬಂದು ಆತನೇ ಆಳ್ವಿಕೆಯನ್ನು ಮಾಡುವವನಾಗಿರುತ್ತಾನೆ. Because many people they not understand what kind of the spirit is inside of me. ಅಂದ್ರೆ ಅನೇಕರು ಈ ದಿನಗಳಲ್ಲಿ ಸರಿಯಾದಂತ ಅರಿವಿಲ್ಲ ಎಂತಹ ಆತ್ಮನು ಆತನ ಒಳಗಡೆ, ಅವರ ಒಳಗಡೆ ವಾಸ ಮಾಡುತ್ತಾ ಇದೆ ಅಂತ ಹೇಳಿ. The word of God is teacheth my people perishing because the lacking of the knowledge. ಅಂದ್ರೆ ಯೆಹೋವನ ಜನರು ಈ ದಿನಗಳಲ್ಲಿ ಜ್ಞಾನಹೀನರಾಗಿ ಹೋಗುತ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ದೇವರ ವಾಕ್ಯದ ಅರಿವಿಲ್ಲ, என் ஜனங்கள் ಹೋಗುತ್ತಾ ಇದ್ದಾರೆ. என் ஜனங்கள் ನನ್ನ ಜನರು அறிவில்லாமையினால் சங்காரமாகிறார்கள். ದೇವರ ಜ್ಞಾನ ಇಲ್ಲದ ಇದ್ದ ನಿಮಿತ್ತವಾಗಿ ಇವತ್ತು ನಾಶವಾಗುತ್ತಾ ಇದ್ದಾರೆ. என் ஜனங்கள் அறிவில்லாமையினால் சிறைப்பட்டு போகிறார்கள். ನನ್ನ ಜನರಿಗೆ ನನ್ನ ಜ್ಞಾನ ಇಲ್ಲದೆ ಇದ್ದ ನಿಮಿತ್ತವಾಗಿ ಅವರು ಸರಿಯಾಗಿ ಹೋಗುತ್ತಾ ಇದ್ದಾರೆ. சங்காரமாகுதல் என்பது வேறு, சிறைப்பட்டு போகுதல் என்பது வேறு. ನಾಶವಾಗಿ ಹೋಗುವಂಥದ್ದು ಬೇರೆ, ಸರಿಯಾಗಿ ಹೋಗುವಂಥದ್ದು ಬೇರೆ. இன்றைக்கு கர்த்தர் உங்கள் கண்களை திறக்க போகிறார். ಇವತ್ತು ನಮ್ಮ ದೇವರು ನಿಮ್ಮ ಕಣ್ಣುಗಳನ್ನು ತೆರೆಯುವವನಾಗಿರುತ್ತಾನೆ. What kind of the spirit is controlling my ministry? ಅಂದ್ರೆ ಎಂತಹ ಆತ್ಮನು ನಮ್ಮ ಸೇವೆಯನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿದೆ, ಎಂಥ ಆತ್ಮನಿಂದ ನಾವು ನಡೆಸಲ್ಪಡ್ತಾ ಇದ್ದೇವೆ. What kind of the spirit is just moving into my house, my family? ಅಂದ್ರೆ ಎಂಥ ಆತ್ಮನು ನಮ್ಮ ಕುಟುಂಬವನ್ನು ಆವರಿಸಿಕೊಂಡಿದೆ, ಯಾವ ಆತ್ಮನಿಂದ ನಾವು ನಡೆಸಲ್ಪಡ್ತಾ ಇದ್ದೇವೆ. Today I would like to tell you the spirit is invisible. ಅಂದ್ರೆ ಆತ್ಮನು ಕಣ್ಣಿಗೆ ಕಾಣದವನಾಗಿರುತ್ತಾನೆ. The spiritual is an invisible thing. ಆತ್ಮಿಕ ಆ ಒಂದು ಜೀವಿತವು ಸಹ ಕಣ್ಣಿಗೆ ಕಾಣದಿರುವಂತಹ ಒಂದು ಮಟ್ಟವಾಗಿರುತ್ತದೆ. No one cannot see the hidden thing because the spirit is invisible. ಅಂದ್ರೆ ಯಾರು ಸಹ ರಹಸ್ಯವಾದದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ ರಹಸ್ಯವಾದದನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ, ಯಾಕೆಂದ್ರೆ ಅದು ಅಸಾಧಾರಣವಾದಂಥ ರಹಸ್ಯವಾಗಿದೆ. But today
I would like to tell you one secret. ಆದರೆ ಇವತ್ತು ನಾನು ನಿಮಗೆ ಒಂದು ರಹಸ್ಯವನ್ನು ಹೇಳಲು ಇಷ್ಟಪಡುತ್ತೇನೆ. If you are the person understanding the character of the spirit, character, the nature of your spirit, you can swim in the another realm. ಅಂದರೆ ನಮ್ಮ ಆತ್ಮನನ್ನು ದೇವರಾತ್ಮನ ಹತೋಟಿಯಲ್ಲಿ ಇಟ್ಟುಕೊಂಡಿರುವುದಾದರೆ, ದೇವರಾತ್ಮನ ನಮ್ಮನ್ನು ನಡೆಸುತ್ತಾ ಇರುವುದಾದರೆ, ನಾವು ಅಸಾಧಾರಣವಾದಂಥ ಜೊತೆಯಲ್ಲಿ ಆತನ ಜೊತೆಯಲ್ಲಿ ಒಡನಾಟ ಮಾಡುತ್ತೇವೆ. ಮಾತ್ರವಲ್ಲ, ಈ ಒಂದು ಮಟ್ಟದಲ್ಲಿ ಇರುವುದಿಲ್ಲ, ನಾವು ಆತನ ಜೊತೆಯಲ್ಲಿ ಸೇರಿ ಈಜಿ ಮೇಲಕ್ಕೆ ನಾವು ಹೋಗುವವರಾಗಿರ್ತೇವೆ ಪ್ರಿಯರೇ. How much more you are keenly watching this message, it will take you into another realm. ಅಂದರೆ ನಾವು ಎಷ್ಟಾಗಿ ದೇವರ ವಾಕ್ಯಕ್ಕೆ ಗಮನಿಸಿ, ಎಷ್ಟಾಗಿ ಗಮನದಿಂದ ನಾವು ಇರ್ತೇವೋ ಅಷ್ಟಾಗಿ ನಮ್ಮನ್ನು ದೇವರ ವಾಕ್ಯವು ಇನ್ನೂ ಆತ್ಮಿಕವಾದಂಥ ಮಟ್ಟಕ್ಕೆ ಒಳಗೆ ನಮ್ಮನ್ನು ನಡೆಸಿಕೊಂಡು ಹೋಗುವಂಥದ್ದಾಗಿರುತ್ತದೆ. Your spirit is the contact point of the Holy Spirit. ನಮ್ಮ ಆತ್ಮದ ಜೊತೆಯಲ್ಲಿ ದೇವರ ಆತ್ಮನು ಒಡಂಬಡಿಕೆಯನ್ನು ಮಾಡಿಕೊಂಡವನಾಗಿರುತ್ತಾನೆ. Your spirit is the contact point of the Holy Spirit. ನಮ್ಮ ಆತ್ಮನ ಜೊತೆಯಲ್ಲಿ ದೇವರ ಆತ್ಮನು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನ. Your spirit also target point of the demon spirit. ಅದು ಮಾತ್ರವಲ್ಲ, ನಮ್ಮ ಆತ್ಮನಿಗೆ ಸಹ ನಮ್ಮ ಆತ್ಮನ ಮೇಲೆ ಸೈತಾನನ ಆತ್ಮನಿಗೆ ಒಂದು ಯಾವಾಗಲೂ ಟಾರ್ಗೆಟ್ ಇರ್ತದೆ. ನಮ್ಮ ಆತ್ಮನ ಜೊತೆಲಿ ಯಾವಾಗಲೂ ಅದು ಹೋರಾಟ ಮಾಡುತ್ತಲೇ ಇರುತ್ತದೆ. To whom you are giving a space and place and importance, that spirit will come and dwell in you. ಅಂದರೆ ಯಾವ ಆತ್ಮಕ್ಕೆ ನಾವು ಒಪ್ಪಿಸಿಕೊಡುತ್ತೇವೋ ಆ ಆತ್ಮನು ನಮ್ಮನ್ನು ಇನ್ನೂ ಆಳಕ್ಕೆ, ಇನ್ನೂ ಒಳ್ಳೆಯ ರೀತಿಯಲ್ಲಿ, ಇನ್ನೂ ಒಂದು ಒಪ್ಪಂದದಲ್ಲಿ ನಡೆಸಿಕೊಂಡು ಹೋಗುವಂಥದ್ದಾಗಿರ್ತದೆ. ಯಾಕೆ ಹೇಳಿ, ದೇವರಾತ್ಮನಿಗೆ ನಾವು ಒಪ್ಪಿಸಿಕೊಟ್ರೆ ದೇವರಾತ್ಮ ನಮಗೆ ಆಳ್ವಿಕೆ ಮಾಡ್ತಾನೆ. ದುರಾತ್ಮನಿಗೆ ಒಪ್ಪಿಸಿಕೊಡ್ಬೇಕು ಅಂತ ಹೇಳಿ ಇಲ್ಲ, ದೇವರಾತ್ಮನ ಇಲ್ಲದಿರುವಂಥ ಸ್ಥಳದಲ್ಲಿ ದುರಾತ್ಮನೇ ಬಂದು ಆಳ್ವಿಕೆ ಮಾಡುವಂಥದ್ದು. Many people cannot able to discern or different whether it is the Holy Spirit or the demon spirit. ಅನೇಕರಿಗೆ ಈ ದಿನಗಳಲ್ಲಿ ವಿವೇಚನೆ ಇಲ್ಲ, ಯಾವ ಆತ್ಮನು ಆಳ್ವಿಕೆ ಮಾಡ್ತಾ ಇದ್ದಾನೆ, ಯಾವ ಆತ್ಮಕ್ಕೆ ಅಧೀನರಾಗಿದ್ದೇವೆ ಅಂತೇಳಿ. Many times both the God spirit and the human spirit and the demon spirit, it is similarly working same. ಅಂದರೆ ಮನುಷ್ಯನ ಆತ್ಮ, ದೇವರ ಆತ್ಮ, ದುರಾತ್ಮ, ಈ ಮೂರು ಆತ್ಮವು ಸಹ ಒಂದೇ ರೀತಿಯಲ್ಲಿ ಕಾರ್ಯಗಳನ್ನು ಮಾಡ್ತಾ ಇರ್ತದೆ. ಅದು ನಮಗೆ ವಿವೇಚಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. See, many people are asking to me, Pastor, how I can understand this is the voice of the Holy Spirit, this is the voice of the demon spirit. ಅಂದರೆ ಅನೇಕರು ಈ ದಿನಗಳಲ್ಲಿ ನನಗೆ ಕೇಳ್ತಾರೆ, ಪಾಸ್ಟ್ರೇ, ಸೇವಕರೇ, ಇದು ದೇವರಾತ್ಮನ ಸ್ವರವ ಅಥವಾ ದುರಾತ್ಮನ ಸ್ವರವ ಅಂತೇಳಿ. Pastor, how can I identify this is the voice from God or this is a voice from demon or voice from my flesh? ಅಂದರೆ ಅನೇಕರು ಈ ದಿನಗಳಲ್ಲಿ ಗೊಂದಲಕ್ಕೆ ಒಳಗಾಗಿದ್ದಾರೆ. ಮಾತ್ರವಲ್ಲ, ಅನೇಕರು ಇಂತಹ ಪ್ರಶ್ನೆಯನ್ನು ನನಗೆ ಕೇಳುತ್ತಾರೆ, ಸೇವಕರೇ, ಇದು ದೇವರ ಸ್ವರವ ಅಥವಾ ದುರಾತ್ಮನ ಸ್ವರವ ಅಥವಾ ಇದು ನನ್ನ ಅಂತರಾತ್ಮವ ಸ್ವರವ ಅಂತೇಳಿ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Now I don't know, the Holy Spirit wanted to speak something, the revelation. ಅಂದರೆ ದೇವರಾತ್ಮನ ಏನೋ ಒಂದು ವಿಶೇಷವಾದಂಥ ಪ್ರಕಟಣೆಯನ್ನು ನಿಮ್ಮ ಜೊತೆಯಲ್ಲಿ ಮಾತನಾಡಬೇಕು ಅಂತೇಳಿ ಆತನ ಇಷ್ಟವುಳ್ಳವನಾಗಿರುತ್ತಾನೆ. I used to speak only in my fire conference in abroad. ಅಂದರೆ ನಾನು ವಿದೇಶಕ್ಕೆ ಹೋಗುವಂಥ ಸಮಯದಲ್ಲಿ ಫೈರ್ ಕಾನ್ಫರೆನ್ಸ್ ಅಂತ ಹೇಳಿ ಇರ್ತದೆ, ಅಲ್ಲಿ ಮಾತ್ರ ಇಂತಹ ರೀತಿಯಲ್ಲಿ ನಾನು ಮಾತನಾಡುತ್ತೇನೆ. I am shocking. ನನಗೆ ಬಹಳ ಆಶ್ಚರ್ಯವಾಯಿತು. Why this kind of the secret God is revealing in this place? ಯಾಕೆ ದೇವರು ಇಂತಹ ರಹಸ್ಯಗಳನ್ನು ಈ ಸಭೆಯಲ್ಲಿ ಮಾತನಾಡ್ತಾ ಇದ್ದಾನೆ, ಈ ರೀತಿಯಲ್ಲಿ ನಡೆಸ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. Because this church is going to step into another realm. ಈ ಒಂದು ಸಭೆಯು ಈ ಒಂದು ಮಟ್ಟದಿಂದ ಇನ್ನೊಂದು ಮಟ್ಟಕ್ಕೆ ನನ್ನ ದೇವರು ನಡೆಸುವವನಾಗಿರ್ತಾನೆ ಪ್ರಿಯರೇ. This church is going to be a intense call for the intensive course to raise the kingdom of God. ಅಂದರೆ ಅನೇಕ ವ್ಯಕ್ತಿಗಳನ್ನು ಇಲ್ಲಿಂದ ಎಬ್ಬಿಸಿ ಈ ರಾಜ್ಯದಿಂದ ಪರಲೋಕ ರಾಜ್ಯಕ್ಕೆ ಪ್ರಯೋಜನವುಳ್ಳವರನ್ನಾಗಿ ಮಾರ್ಪಡಿಸಬೇಕೆಂಬ ದೇವರ ಉದ್ದೇಶ ಈ ಸಭೆಯಲ್ಲಿ ನನ್ನ ದೇವರ ಇಷ್ಟವನಾಗಿರ್ತಾನೆ. ಆದುದರಿಂದ ದೇವರು ಇಂತಹ ರೀತಿಯಲ್ಲಿ ಮಾತನಾಡುತ್ತಾ ಇದ್ದಾನೆ, ಈ ರೀತಿಯಲ್ಲಿ ನನ್ನನ್ನು ನಡೆಸುತ್ತಾ ಇದ್ದಾನೆ. ಆಮೆನ್. This is not the church for the believers. ಅಂದರೆ ಇದೊಂದು ಒಂದು ವಿಶ್ವಾಸಿಗಳ ಸಭೆ ಅಲ್ಲ.
You came as a believer in the beginning, there is no wrong. ಅಂದ್ರೆ ನೀವು ಮೊಟ್ಟ ಮೊದಲು ಇಲ್ಲಿ ವಿಶ್ವಾಸಿಗಳಾಗಿ ಬಂದಿರುವಂಥದ್ದು ತಪ್ಪೇನಲ್ಲ. Even the year together, you are sitting as a believer, something there is wrong. ಅಂದ್ರೆ ಈಗಲೂ ಸಹ ನೀವು ವಿಶ್ವಾಸಿಗಳಾಗಿಯೇ ಕೂತಿರುವುದಾದ್ರೆ ನಿಮ್ಮಲ್ಲಿ ಏನೋ ಸಮಸ್ಯೆ ಇದೆ ಅಂತೇಳಿ ತಿಳ್ಕೊಳ್ಬೇಕಾಗ್ತದೆ. Now God wanted to pick you out from the common to the uncommon. ಅಂದರೆ ಸಾಧಾರಣವಾದಂಥ ರೀತಿಯಿಂದ ನಿಮಗೆ ಅಸಾಧಾರಣವಾದಂಥ ರೀತಿಗೆ ನಿಮ್ಮನ್ನು ಟ್ವಿಸ್ಟ್ ಮಾಡಿ ತೆಗೆಯುವುದಕ್ಕೆ ನನ್ನ ದೇವರು ಇಷ್ಟವುಳ್ಳವನಾಗಿರುತ್ತಾನೆ. ಆಮೆನ್. This is the loss today. ಇದೇ ಆಗಿದೆ ಆ ಒಂದು ದೇವರ ಕಾರ್ಯ. This is the loss today for all your previous failures. ಅಂದರೆ ಕಳೆದ ದಿನಗಳಲ್ಲಿ ಹೋದಂಥ ಹಾದಿಯಲ್ಲಿ ನಮಗೆ ಹೋಗುವಂಥದ್ದಲ್ಲ, ದೇವರು ಇನ್ನೊಂದು ರೀತಿಯಲ್ಲಿ ನಮ್ಮನ್ನು ನಡೆಸಲು ಹೋಗುವವನಾಗಿರುತ್ತಾನೆ. ಇದು ನಿಮ್ಮ ಕೊನೆಯ ದಿನವಾಗಿರುತ್ತದೆ. Hallelujah. I know some of this crowd, they are going to shake the land up. ನನಗೆ ಗೊತ್ತುಂಟು ಇಲ್ಲಿಯ ಜನರು ಇಡೀ ಒಂದು ಪ್ರಾಂತ್ಯವನ್ನು, ಇಡೀ ಒಂದು ದೇಶವನ್ನು ಅಲುಗಾಡಿಸಲು ಹೋಗುವವರಾಗಿರ್ತಾರೆ ಅಂತೇಳಿ. Hallelujah. Whether I am talking to the whole people or that people. ಅಂದರೆ ಇಲ್ಲಿರುವಂಥ ಎಲ್ಲ ಜನರಿಗ ಅಥವಾ ಈ ಒಂದು ವ್ಯಕ್ತಿಗ ಅಂತೇಳಿ. But God has a big plan on this people. ಅಂದರೆ ನನಗೆ ಚೆನ್ನಾಗಿ ಗೊತ್ತುಂಟು ಇಲ್ಲಿಯ ಜನರ ಮೇಲೆ ದೇವರಿಗೆ ಒಂದು ಅಸಾಧಾರಣವಾದಂಥ ಯೋಚನೆ ಇದೆ ಅಂತೇಳಿ. ಆಮೆನ್. Whether you are happy about your spirituality, whether you are happy with your prayer life, but God doesn't happy with your prayer life and spirituality. ಅಂದರೆ ನೀವು ನಿಮ್ಮ ಆತ್ಮಿಕ ಮಟ್ಟದಲ್ಲಿ ಸಂತೋಷವಾಗಿರ್ಬೋದು ಅಥವಾ ನೀವು ನಿಮ್ಮ ಆ ಒಂದು ನಡೆಸುವಿಕೆಯಲ್ಲಿ ಸಂತೋಷವಾಗಿರ್ಬೋದು, ಆದರೆ ದೇವರಿಗೆ ನಿಮ್ಮ ಪ್ರಾರ್ಥನೆ ಜೀವಿತದಲ್ಲಿಯೂ ನಿಮ್ಮ ಓದುವಂಥ ಅಂದರೆ ವಾಕ್ಯವನ್ನು ಓದುವಂಥ ಜೀವಿತದಲ್ಲಿಯೂ ದೇವರಿಗೆ ಇಷ್ಟವಾಗ್ತಾ ಇಲ್ಲ. But God has a big desire and big plan. After this fasting prayer, God is raising such a people to shake the land upside down. ಆದರೆ ಈ ಒಂದು ಉಪವಾಸ ಪ್ರಾರ್ಥನೆ ಆದ ನಂತರವಾಗಿ ದೇವರು ಇಲ್ಲಿಯ ಜನರನ್ನು ಮೇಲೆ ಕೆತ್ತಿ ಅಸಾಧಾರಣವಾದಂಥ ರೀತಿಯಲ್ಲಿ ನಿಮ್ಮನ್ನು ನಡೆಸಬೇಕು, ಈ ಒಂದು ದೇಶವನ್ನು ಅಲುಗಾಡಿಸಬೇಕು ಅಂತ ಹೇಳಿ ಆತನು ಇಷ್ಟವುಳ್ಳವನಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲರೂ ಒಳ್ಳೆಯ ಕರಗಳನ್ನು ತಟ್ಟುತ್ತಾ ದೇವರಿಗೆ ಸ್ತೋತ್ರ ಸಲ್ಲಿಸುವ. ಶದನಗಸ್ಯ ತೆರೆ ರಿಗಲ್ಕನಾದರೆ. ಆಮೆನ್. ಹಲ್ಲೆಲೂಯಾ ಲಾರ್ಡ್. ಆಮೆನ್. This ಆಮೆನ್. is not a place for the common people. ಇದು ಸಾಧಾರಣವಾದಂಥ ವ್ಯಕ್ತಿಗಳು ಇರುವಂಥ ಸ್ಥಳವಲ್ಲ. ಆಮೆನ್. This is the place to raise the uncommon people, because the uncommon favor of the God Amen. is moving in this place. ಆಮೇಲೆ ಅಸಾಧಾರಣವಾದಂಥ ವ್ಯಕ್ತಿಗಳನ್ನು ಅಸಾಧಾರಣ ರೀತಿಯಲ್ಲಿ ಇಲ್ಲಿಂದ ಎತ್ತಬೇಕು ಅಂತ ಹೇಳಿ ದೇವರ ಒಂದು ದಯೆ ಈ ಒಂದು ಸಭೆಯ ಮೇಲೆ ಇದೆ. ಆದುದರಿಂದಲೇ ದೇವರಿಗೆ ಕೋಟಿ ನಾನು ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಆಮೆನ್. Your spirit, now God is contacting point of your spirit. ಅಂದ್ರೆ ದೇವರು ಇವತ್ತು ನಿಮ್ಮ ಆತ್ಮಿಕವಾದಂಥ ಕೇಂದ್ರಕ್ಕೆ, ಆತ್ಮಿಕವಾದಂಥ ಮಟ್ಟ ಜೊತೆಯಲ್ಲಿ ಮಾತನಾಡಲು ಆತನ ಇಷ್ಟವುಳ್ಳವನಾಗಿರುತ್ತಾನೆ. How I can identify, understand this is the voice from God. ಇದು ದೇವರ ಸ್ವರವ ಅಥವಾ ಯಾರ ಸ್ವರ ಅಂತೇಳಿ ನಾನು ಯಾವ ರೀತಿಯಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ? Today I would like to tell you one secret. ನಾನು ಇವತ್ತು ಒಂದು ರಹಸ್ಯವನ್ನು ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. How I can hear the voice of God. ಯಾವ ರೀತಿಯಲ್ಲಿ ನಾನು ದೇವರ ಸ್ವರವನ್ನು ಗ್ರಹಿಸಬಹುದು, ಕೇಳಬಹುದು? In every mobile there is a inbuilt antenna is there to receive the voice from the satellites. ಅಂದರೆ ಇನ್ಬಿಲ್ಟ್ ಅಲ್ಲಿ ಸ್ಯಾಟಲೈಟಿನ ಎಲ್ಲ ಒಂದು ಸೂಚನೆಗಳನ್ನು ಮೊಬೈಲಲ್ಲಿ ನಾವು ನೋಡುತ್ತೇವೆ. உங்களுடைய வார்த்தை பக்கத்தில் இருந்து பேசினாலும் அது சேட்டலைட்டுக்கு போய் அங்கிருந்து இழுக்கப்பட்ட அந்த ஸ்பிரிச்சுவல் ஆண்டனா மூலமாக உங்களுக்கு வருகிறது. ನೀವು ಏನೇ ಮಾತನಾಡಿದ್ರು ಮೊಬೈಲ್ನ ಮೂಲಕವಾಗಿ ಅದು ಸ್ಯಾಟಲೈಟ್ಗೆ ಹೋಗಿಯೇ ಅಲ್ಲಿಂದ ಪುನಃ ಸಂಪರ್ಕ ಹೊಂದಿ ಬೇರೆ ಕಡೆಗಳಿಗೆ ಅದು ಹೋಗುವಂಥದ್ದಾಗಿರುತ್ತದೆ. When I tell you, praying in the spirit, praying in the flesh. ಅಂದರೆ ಆತ್ಮೀಕವಾದಂಥ ಪ್ರಾರ್ಥನೆ ಮತ್ತು ಶಾರೀರಿಕವಾಗಿ ಮಾಡುವಂತಹ ಪ್ರಾರ್ಥನೆ, ಇದೆರಡಕ್ಕೂ ವ್ಯತ್ಯಾಸವಿದೆ. Praying in the flesh, it is 10 kilometer speed. ಅಂದರೆ ಶರೀರದೊಂದಿಗೆ ಮಾಡುವಂತಹ ಪ್ರಾರ್ಥನೆ ಅದು 10 ಕಿಲೋಮೀಟರ್ ವೇಗದಲ್ಲಿ ಮಾತ್ರ ಅದು ಹೋಗಲು ಸಾಧ್ಯ. Many times you are praying in your physical body, flesh body. That's why it is so
it is becoming slow, there is no any reaction. ಅಂದರೆ ನಾವು ಎಲ್ಲ ಶಾರೀರಿಕವಾಗಿ ಪ್ರಾರ್ಥನೆ ಮಾಡುತ್ತಿರುವಂಥ ನಿಮಿತ್ತವಾಗಿ ಅದು ಬಹಳ ಬಳಲಿ ಹೋಗಿ ಬಹಳ ಕುಂದಿ ಹೋಗಿ ಇಷ್ಟೇ ಮಟ್ಟದಲ್ಲಿ ಅದು ಹೋಗಲಿಕ್ಕೆ ಸಾಧ್ಯವಾಗ್ತದೆ. The many people are asking, Pastor, I'm praying, but I couldn't able to feel the presence of God. ನಾನು ಅನೇಕ ಗಂಟೆ ಕಟ್ಟಲೆ ನಾನು ಪ್ರಾರ್ಥನೆ ಮಾಡ್ತೇನೆ, ಆದರೆ ದೇವರ ಪ್ರಸನ್ನತೆಯನ್ನು ನಾನು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಯಾಕೆ? I'm getting so tired in my body. ನಾನು ನನ್ನ ಶರೀರದಲ್ಲಿ ಬಹಳ ಬಳಲಿ ಹೋಗುತ್ತೇನೆ. But God wanted to tell you some secret. ಆದರೆ ದೇವರಾತ್ಮನು ಏನೋ ಒಂದು ಮಾತು ಹೇಳಲು ಇಷ್ಟವುಳ್ಳವನಾಗಿರ್ತಾನೆ. The praying in your flesh is a 10 kilometer speed. ಅಂದರೆ ಆ ಶರೀರದಲ್ಲಿ ನಾವು ಮಾತನಾಡುವುದಾದರೆ ನಾವು ಪ್ರಾರ್ಥನೆ ಮಾಡುವುದಾದರೆ ಅದು 10 ಕಿಲೋಮೀಟರ್ ವೇಗದಲ್ಲಿ ಮಾತ್ರ ಅದು ಹೋಗುತ್ತದೆ. But praying in your spirit is a 10,000 kilometer speed. ಹಲ್ಲೆಲೂಯಾ. ನಾವು ಯಾವಾಗ ಆತ್ಮ ಪ್ರೇರಿತರಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೋ ಅದು 10,000ಕ್ಕಿಂತಲೂ ಅತಿ ವೇಗದಲ್ಲಿ ಅದು ಓಡುವಂತದ್ದಾಗಿರುತ್ತದೆ ಪ್ರಿಯರೇ. ಆಮೆನ್. From this fasting prayer, from this day, you are not going to pray in your flesh, you are going to pray in the spirit. ಈ ಒಂದು ಪ್ರಾರ್ಥನೆ ಆಗುವುದರೊಳಗಾಗಿ ನಾವು ಇನ್ನು ಯಾವ ಕಾರಣಕ್ಕೂ ಶರೀರದಲ್ಲಿ ನಾವು ಆಶಿಸಿ ನಾವು ಪ್ರಾರ್ಥಿಸುವುದಿಲ್ಲ. ನಾವೆಲ್ಲರೂ ಆತ್ಮಭರಿತರಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿರ್ತೇವೆ ಪ್ರಿಯರೇ. ಆಮೆನ್. Your spirit realm is going to activate right now. ಈ ಸಮಯದಲ್ಲಿ ಆತ್ಮಿಕವಾದಂತ ಮಂಡಲ ಈ ಸಮಯದಲ್ಲಿ ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. How you can hear the voice from God. ಯಾವ ರೀತಿಯಲ್ಲಿ ನಾವು ದೇವರ ವಾಕ್ಯವನ್ನು ಕೇಳಲು ಸಾಧ್ಯ? How you can jump into the presence of God. ಯಾವ ರೀತಿಯಲ್ಲಿ ನಾವು ಈ ಒಂದು ಮಟ್ಟದಿಂದ ಆತ್ಮಿಕವಾದಂತ ಮಟ್ಟಕ್ಕೆ ಜಿಗಿಯಲು ಸಾಧ್ಯ? Just say one word, thank you Jesus, that a very moment you can jump and swim in the miracle working anointing. ನಾವು ದೇವರ ಸನ್ನಿಧಾನದಲ್ಲಿ ದೇವರೇ ನಿನಗೆ ನಾನು ತುಂಬ ಹೃದಯದಿಂದ ವಂದನೆಯನ್ನು ಹೇಳುತ್ತೇನೆ, ದೇವರೇ ನಿನಗೆ ತುಂಬ ಹೃದಯದಿಂದ ವಂದನೆ ಹೇಳುತ್ತೇನೆ ಅಂತ ನಾವು ಹೇಳುತ್ತಾ ಇರುವುದಾದ್ರೆ ಒಂದು ಮಟ್ಟದಿಂದ ದೇವರು ಇನ್ನೊಂದು ಹಂತಕ್ಕೆ ನಮ್ಮನ್ನು ನಡೆಸುವನಾಗಿರ್ತಾನೆ ಪ್ರಿಯರೇ. This is not a time of walking, but this is a time of the running. ನಾವು ಈ ದಿನಗಳಲ್ಲಿ ನಡೆಯುವವರಾಗಿರಬಾರದು, ನಾವು ಈ ದಿನಗಳಲ್ಲಿ ವೇಗವಾಗಿ ಓಡುವವರಾಗಿರಬೇಕು ಪ್ರಿಯರೇ. ಆಮೆನ್. Today the Holy Spirit wanted to activate the spiritual antenna inside of you. ಈ ದಿನಗಳಲ್ಲಿ ನನ್ನ ಕರ್ತನಾದಂತ ದೇವರು ಹೌದು ಆತ್ಮಿಕ ಮಟ್ಟದ ಆಂಟೆನಾಗಳನ್ನು ಅದನ್ನು ತಿರುಗಿಸುವವನಾಗಿರ್ತಾನೆ. ಆಮೆನ್. Your spiritual antenna must be tuned up to receive the voice from the kingdom of God. ಆದರೆ ಈ ದಿನಗಳಲ್ಲಿ ಕರ್ತನ ಆತ್ಮನು ನಮ್ಮ ಆತ್ಮಿಕವಾದಂತಹ ಆಂಟೆನಾಗಳನ್ನು ತಿರುಗಿಸುತ್ತಾನೆ. ಯಾಕೆ ಅಂತ ಹೇಳಿದ್ರೆ ದೇವರ ಶಬ್ದವನ್ನು ಸ್ಪಷ್ಟವಾಗಿ ಕೇಳಿ ಅದನ್ನು ಗ್ರಹಿಸಿಕೊಳ್ಳುವಂತ ರೀತಿಯಲ್ಲಿ ದೇವರ ಈ ದಿನಗಳಲ್ಲಿ ಕಾರ್ಯಗಳನ್ನು ಮಾಡುವವನಾಗಿರ್ತಾನೆ. ಆಮೆನ್. Your inbuilt spiritual antenna is inside of you right now. ಒಳಗಡೆ ಇರುವಂತಹ ಆ ಒಂದು ಇನ್ಬಿಲ್ಡ್ ಆಂಟೆನಾ ಈಗಾಗಲೇ ದೇವರ ಒಳಗಡೆ ಇಟ್ಟವನಾಗಿರ್ತಾನೆ. That God is going to tune up towards to attract the voice and vision from God. ಆದರೆ ಅದು ಸರಿಯಾದಂತ ರೀತಿಯಲ್ಲಿ ಟ್ಯೂನ್ ಮಾಡಿ ಅದು ದೇವರ ಶಬ್ದವನ್ನು ಕೇಳುವ ರೀತಿಯಲ್ಲಿ ದೇವರು ಈ ದಿನಗಳಲ್ಲಿ ತಿರುಗಿಸುವವನಾಗಿರ್ತಾನೆ. ಆಮೆನ್. Be attentive to receive the voice from God. ಆದುದರಿಂದಲೇ ಈ ಕ್ಷಣಗಳಲ್ಲಿ ಈ ಸಮಯಗಳಲ್ಲಿ ದೇವರ ಸ್ವರವನ್ನು ಕೇಳುವುದಕ್ಕಾಗಿ ಬಹಳ ಗಂಭೀರವುಳ್ಳವರಾಗಿರಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. Your spirit is going to pray right now. ಈ ಸಮಯದಲ್ಲಿ ನಿಮ್ಮ ಆತ್ಮನು ಪ್ರಾರ್ಥಿಸಲು ಹೋಗುವವನಾಗಿರ್ತಾನೆ. You are the people of praying in the spirit. ನೀವೆಲ್ಲರೂ ಸಹ ಆತ್ಮಿಕವಾದಂತಹ ಆತ್ಮ ಮಂಡಲದಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಇಷ್ಟವುಳ್ಳವನಾಗಿರ್ತಾನೆ. When you are practicing your spirit and prayer is going to take you to swim in the higher level. ಯಾವಾಗ ನಾವು ಕರ್ತನ ಆತ್ಮನಿಗೆ ಒಪ್ಪಿಸಿಕೊಡುತ್ತೇವೆ ಆಗ ನಮ್ಮ ಆತ್ಮನು ಮಾತ್ರವಲ್ಲ ದೇವರ ವಾಕ್ಯವು ಒಂದಾಗಿ ಸೇರಿ ಆತ್ಮನಲ್ಲಿ ಈಜುವ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸುವವನಾಗಿರ್ತಾನೆ. That's why today God is wanted to make a covenant with his people. ಆದುದರಿಂದಲೇ ಕರ್ತನು ಈ ದಿನಗಳಲ್ಲಿ ಆತನ ಜನರ ಜೊತೆಯಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಳ್ಳಲು ಇಷ್ಟವುಳ್ಳವನಾಗಿರ್ತಾನೆ. That's why God wanted to chosen you today to do something in you and through you. ಆದುದರಿಂದಲೇ ಕರ್ತನು ನಿಮ್ಮನ್ನು ಇಲ್ಲಿರುವಂತವರನ್ನು ಆರಿಸಿಕೊಂಡಿರುತ್ತಾನೆ, ನೀವು ಕರ್ತನಿಗೋಸ್ಕರವಾಗಿ ಏನಾದರೂ ದೊಡ್ಡ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ. ಆಮೆನ್. This is not a place to simply sitting and coming and eating and sleeping and dying Christians. ಅಂದ್ರೆ ಬರುವುದು, ಕೂತ್ಕೊಳ್ಳುವಂಥದ್ದು, ತಿನ್ನುವಂಥದ್ದು, ಹೋಗುವಂಥದ್ದು, ಮಲಗುವಂಥದ್ದು, ನಂತರ ಸಾಯುವಂಥದ್ದು, ಈ ರೀತಿಯಾದಂತಹ ಸಾಧಾರಣ ಕ್ರೈಸ್ತರು ನಾವು ಆಗಿರಬಾರದು. No. Amen. After this meeting, you are going to connect it with the angels
and the Holy Spirit, Amen. you are going to get away with the anointing. ಅಂದ್ರೆ ಈ ಒಂದು ಪ್ರಾರ್ಥನೆ ಆದ ನಂತರವಾಗಿ ನೀವು ದೇವದೂತರುಗಳ ಜೊತೆಯಲ್ಲಿ Amen. ಸಂಬಂಧವನ್ನು ಮಾಡಿಕೊಳ್ಳುತ್ತೀರಿ. ಮಾತ್ರವಲ್ಲ, ಆತ್ಮನ ಜೊತೆಯಲ್ಲಿ ಒಡನಾಟಗಳನ್ನು ಮಾಡಿಕೊಳ್ಳುತ್ತೀರಿ. ದೇವರು ನಿಮ್ಮನ್ನು ಇನ್ನೊಂದು ರೀತಿಯಲ್ಲಿ ಅದನ್ನು ನಡೆಸಲು ಹೋಗುವವನಾಗಿರುತ್ತಾನೆ. Hallelujah. Hallelujah. You came with a empty, but God is going to fill you with a plenty. ಅಂದರೆ ನಾವು ಖಾಲಿಯಾದಂಥ ಪಾತ್ರೆಯಾಗಿ ಬಂದಿರುತ್ತೇವೆ. ನನ್ನ ದೇವರು ನಮ್ಮನ್ನು ತುಂಬ ರೀತಿಯಲ್ಲಿ ತುಂಬಿ ನಮ್ಮನ್ನು ಕಳಿಸುವವನಾಗಿರ್ತಾನೆ ಪ್ರಿಯರೇ. ಆಮೆನ್. The Spirit of the Lord is going to come upon you. ದೇವರ ಆತ್ಮನು ನಮ್ಮ ಮೇಲೆ ಇಳಿದು ಬರುವವನಾಗಿರ್ತಾನೆ. That's why the Bible says, my spirit which is in you. ಆದುದರಿಂದ ಸತ್ಯವೇದ ಈ ಪ್ರಕಾರವಾಗಿ ಹೇಳುತ್ತದೆ, ನನ್ನ ಆತ್ಮನು ನಿಮ್ಮ ಮೇಲೆ ಇದೆ. My word which is put out on your put inside of ಮಾತ್ರವಲ್ಲ, your mouth. ನಾನು ನನ್ನ ಮಾತನ್ನು ನಿಮ್ಮ ಬಾಯಲ್ಲಿ ಇಟ್ಟವನಾಗಿರುತ್ತೇನೆ. When God said to the prophet Jeremiah, I put the word into your mouth to build and break, and just to break that everything upside down. ದೇವರು ಅಲ್ಲಿ ಯೆರೆಮೀಯನ ಜೊತೆಲಿ ಈ ರೀತಿಯಲ್ಲಿ ಮಾತನಾಡ್ತಾ ಇದ್ದಾನೆ. ಏನಂತ ಹೇಳಿದ್ರೆ, ನಾನು ನಿನ್ನ ಬಾಯಿಯೊಳಗಡೆ ಮಾತನ್ನು ಹಾಕಿದ್ದೇನೆ. ಅದೇನೆಂದರೆ, ನೆಡುವುದಕ್ಕೂ ಕಿತ್ತು ಹಾಕುವುದಕ್ಕೂ ಕಟ್ಟುವುದಕ್ಕೂ ಕೆಡುವಂತ ಒಂದು ಅಧಿಕಾರವನ್ನು ನಾನು ನಿನ್ನ ಒಳಗಡೆ ಇಟ್ಟಿದ್ದೇನೆ ಅಂತ ಹೇಳಿ. Hallelujah. Hallelujah. Now God is targeting your spirit right now. ದೇವರ ಆತ್ಮನ ಈ ದಿನಗಳಲ್ಲಿ ನಿಮ್ಮ ಜೊತೆಲಿ, ನಿಮ್ಮ ಆತ್ಮನ ಜೊತೆಲಿ ಮಾತನಾಡುತ್ತಾ Now ಇದ್ದಾನೆ. He is opening your spirit realm. ಈ ಸಮಯದಲ್ಲಿ ದೇವರ ಆತ್ಮನು ಆ ಒಂದು ದೈವಿಕವಾದಂತ ಮಂಡಲವನ್ನು ತೆರೆಯುತ್ತಾ ಇದ್ದಾನೆ. Because you are the people of the spirit. ಆದ್ರೆ ನೀವೆಲ್ಲರೂ ಸಹ ಆತ್ಮಿಕವಾದಂತ ವ್ಯಕ್ತಿಗಳಾಗಿದ್ದೀರಿ. Shall I tell you one thing today? ನಾನು ಈ ದಿನಗಳಲ್ಲಿ ಒಂದು ಮಾತನ್ನು ಹೇಳಲು ಇಷ್ಟಪಡ್ತೇನೆ. Every man have a inner man, every woman have a inner woman. ಅಂದರೆ ಪ್ರತಿ ಪುರುಷನು ಆತನ ಒಳಗಡೆ ಆತ್ಮಿಕವಾದಂಥ ಪುರುಷನಿದ್ದಾನೆ, ಪ್ರತಿ ಸ್ತ್ರೀಯರ ಒಳಗಡೆಯೂ ಆತ್ಮಿಕವಾದಂಥ ಸ್ತ್ರೀ ಇದ್ದಾರೆ. That inner woman is the spirit woman, the inner man is the spirit man. ಅಂದರೆ ಆ ಒಂದು ಆತ್ಮಿಕವಾದಂಥ ವ್ಯಕ್ತಿಯ ಒಳಗಡೆ ಆತ್ಮಿಕವಾದಂಥ ಒಂದು ಮನುಷ್ಯನು ಇದ್ದಾನೆ. ಅದೇ ರೀತಿಯಲ್ಲಿ ಆತ್ಮಿಕವಾದಂತಹ ಒಂದು ಪುರುಷನ ಒಳಗಡೆ ಆತ್ಮಿಕವಾದಂಥ ಪುರುಷನು ಇದ್ದಾನೆ. You are physically, you are sitting in this place, but spiritually you are dwelling in the heaven with God. ಅಂದರೆ ನೀವು ಶರೀರದಲ್ಲಿ ಇಲ್ಲಿ ಇದ್ದೀರಿ, ಆದರೆ ಆತ್ಮದಲ್ಲಿಯೂ ನೀವು ದೇವರ ಜೊತೆಯಲ್ಲಿ ದೇವರ ಸಿಂಹಾಸನದಲ್ಲಿ ಕೂತ್ಕೊಂಡವರಾಗಿರ್ತೀರಿ. ಆಮೆನ್. That is the secret, those who are dealing in the spirit realm. ಅಂದರೆ ಇದೆಲ್ಲವೂ ರಹಸ್ಯವಾಗಿದೆ. ಯಾರು ಆತ್ಮಿಕವಾದಂಥ ಮಂಡಲದಲ್ಲಿ ತೆರೆದವರಾಗಿರ್ತಾರೋ ಅಂಥವರು ಮಾತ್ರ ಇಂತಹ ರಹಸ್ಯವನ್ನು ತಿಳಿದುಕೊಳ್ಳಲು ಸಾಧ್ಯ. You are not called to swim in the pool, but you are called to swim in the ocean. ಅಂದರೆ ನೀವೆಲ್ಲರೂ ಸಹ ಕೊಳದಲ್ಲಿ ಈಜುವುದಕ್ಕಾಗಿ ಕರೆಯಲ್ಪಟ್ಟವರಲ್ಲ, ನೀವೆಲ್ಲರೂ ಸಹ ಸಮುದ್ರದಲ್ಲಿ ಈಜುವುದಕ್ಕಾಗಿ ಕರೆಯಲ್ಪಟ್ಟವರಾಗಿರ್ತೇವೆ. ಆಮೆನ್. ಹಲ್ಲೆಲೂಯಾ. Don't get satisfied swimming in the pool. ಅಯ್ಯೋ, ನಾನು ಇಲ್ಲಿ ಈಜುಕೊಳದಲ್ಲಿ ಈಜ್ತಾ ಇದ್ದೇನೆ, ಇಷ್ಟೇ ಸಾಕು ಅಂತೇಳಿ ನಾವು ತೃಪ್ತರಾಗಬಾರದು. You are called to swim in the higher level like an ocean. ಅಂದರೆ ನಾವೆಲ್ಲರೂ ಸಹ ಆತ್ಮಿಕ ಸಮುದ್ರದಲ್ಲಿ ಈಜುವುದಕ್ಕಾಗಿ ಕರೆಯಲ್ಪಟ್ಟವರಾಗಿದ್ದೇವೆ ಅಂತೇಳಿ ನಾವು ಮನದಟ್ಟು ಮಾಡಿಕೊಳ್ಳುವವರಾಗಿರಬೇಕು. Because today God is dealing in your spirit right now. ನನ್ನ ದೇವರು ಇವತ್ತು ಆತ್ಮಿಕವಾದಂಥ ಮಂಡಲದಲ್ಲಿ ಅದನ್ನು ವ್ಯವಹಾರ ಮಾಡುತ್ತಾ ಇದ್ದಾನೆ. My spirit and my word. ನನ್ನ ಆತ್ಮ ಮತ್ತು ನನ್ನ ಮಾತು. Jesus had a custom in his life. ಆತನ ಜೀವಿತದಲ್ಲಿ ಇಂಥ ರೀತಿಯಲ್ಲಿ ನಡೆದುಕೊಂಡನು. One day he went into the synagogue. ಆತನು ಒಂದು ದಿನ ಸಭಾಮಂದಿರಕ್ಕೆ ಹೋದನು. Then the prophetical book from that Isaiah is given into his hand. ಅಂದ್ರೆ ಆತನ ಕೈಯಲ್ಲಿ ಒಂದು ಸುರುಳಿಯನ್ನು ಕೊಡಲ್ಪಟ್ಟಿದ್ದು. ಅದರಲ್ಲಿ ಯಾವುದಿತ್ತು ಅಂತ ಹೇಳಿದ್ರೆ ಯೆಶಾಯನು ಬರೆದಂತಹ ಗ್ರಂಥವಾಗಿತ್ತು. No, it is not already fixed or pre-planning. It has to given to hand of the Jesus, but it's a planning of the Almighty. ಅಂದ್ರೆ ಇದು ದೇವರ ಯೋಜನೆ ಆಗಿತ್ತು. ಆತನ ಕೈಯಲ್ಲಿ ಯೆಶಾಯನು ಬರೆದಂತಹ ಗ್ರಂಥದ ಸುರುಳಿಯನ್ನು ಕೊಟ್ಟಿರುವಂತದ್ದು. When he got that book Isaiah, ಯಾವಾಗ ಆ ಒಂದು ಯೆಶಾಯನು ಬರೆದಂತ ಗ್ರಂಥವನ್ನು ತೆಗೆದುಕೊಂಡನು, Jesus stood up. ಯೇಸು ಕ್ರಿಸ್ತನ ಅಲ್ಲೇ ಕೂಡಲೇ ಎದ್ದು ನಿಂತುಕೊಂಡನು. ಆಮೆನ್. Jesus stood up. ಯೇಸು ಕ್ರಿಸ್ತನ ಅಲ್ಲೇ ಎದ್ದು ನಿಂತುಕೊಂಡನು. Because he never take it as a simple.
Never take it as a granted or simple. ಅದು ಈ ಒಂದು ವ್ಯಕ್ತಿ ಈ ಒಂದು ವಿಷಯವನ್ನು ಸಾಧಾರಣವಾಗಿ ತೆಗೆದುಕೊಳ್ಳಬಾರದು. It is straight away. It is coming from the heaven. ಅದು ನೇರವಾಗಿ ಪರಲೋಕದಿಂದ ಬಂದಂತಾಗಿರುತ್ತದೆ. Not to read himself. It is a special message from the kingdom of God ಅಂದ್ರೆ ಅದು to Jesus. ಅದು ಆತನಿಗೋಸ್ಕರವಾಗಿ ಓದಿಕೊಳ್ಳುವುದಕ್ಕೂ ಆತನಿಗಾಗಿ ಇರುವಂತದ್ದಲ್ಲ, ಅದು ಕ್ರಿಸ್ತನಿಗೋಸ್ಕರವಾಗಿ ಅಲ್ಲಿರುವಂತ ವ್ಯಕ್ತಿಗಳಿಗಾಗಿ ಆಗಿತ್ತು. ಅದು ದೇವರೇ ಒಂದು ಬರೆದು ಕೊಟ್ಟಂತ ಒಂದು ಯೋಚನೆ ಆಗಿತ್ತು. He stood up. ಆತನ ಅಲ್ಲಿಂದ ಎದ್ದು ನಿಂತುಕೊಂಡನು. He started to read. ಅದನ್ನು ಆ ಸುರುಳಿಯನ್ನು ತೆಗೆದು ಆತನು ಓದುವುದಕ್ಕೆ ಪ್ರಾರಂಭಿಸಿದನು. He never read silently. ಆತನು ಸಾಧಾರಣವಾಗಿ ನಿಶಬ್ದವಾಗಿ ಆತನು ಓದಲಿಲ್ಲ. This is the personal letter, personal message from the heaven. ಇದು ಆ ಒಂದು ವೈಯಕ್ತಿಕವಾದಂತಹ ದೇವರು ಕೊಟ್ಟಂತಹ ಪತ್ರವಾಗಿದೆ, ಸಂದೇಶವಾಗಿದೆ. But it is not only for Jesus, but it has to proclaim to each and everyone. ಅದು ಕೇವಲ ಅದು ಯೇಸು ಕ್ರಿಸ್ತನಿಗೆ ಮಾತ್ರವಾಗಿರಲಿಲ್ಲ, ಎಲ್ಲಾ ಕಡೆಗಳಲ್ಲಿ ಅದು ಹಬ್ಬುವುದಕ್ಕೋಸ್ಕರವಾಗಿ ಎಲ್ಲರಿಗೂ ಕೇಳುವುದಕ್ಕಾಗಿಯೂ ಆಗಿತ್ತು. He stood up. ಆತನು ಎದ್ದು ನಿಂತನು. He began to read loudly. ಆತನು ಶಬ್ದವೆತ್ತಿ ಆತನು ಓದುವುದಕ್ಕೆ ಪ್ರಾರಂಭಿಸಿದನು. The Spirit of the Lord is upon me. ಕರ್ತನ ಆತ್ಮನು ನನ್ನ ಮೇಲೆ ಇದೆ. The Spirit of the Lord is upon me. ಕರ್ತನ ಆತ್ಮನು ನನ್ನ ಮೇಲೆ ಇದೆ. He anointed me to proclaim the good news to the poor. ಆತನು ಬಡವರಿಗೆ ಶುಭ ಸಮಾಚಾರವನ್ನು ಸಾರುವುದಕ್ಕೆ ನನಗೆ ಆತನ ಆತ್ಮವನ್ನು ಕಳಿಸಿದ್ದಾನೆ, ಕೊಟ್ಟಿದ್ದಾನೆ. Jesus understand what kind of the Spirit is upon me. ಯೇಸು ಕ್ರಿಸ್ತನಿಗೆ ಸರಿಯಾದಂತ ಅರಿವಾಯಿತು ಎಂತಹ ಆತ್ಮನನ್ನು ದೇವರು ಆತನ ಮೇಲೆ ಹಾಕಿದ್ದಾನೆ ಅಂತ ಹೇಳಿ. Because many people used to ask Jesus, what kind of the Spirit you are doing this kind of the miracles and these things. ಅನೇಕರು ಆ ದಿನಗಳಲ್ಲಿ ಪ್ರಶ್ನೆಗಳನ್ನು ಹಾಕಿದರು, ಎಂತ ಆತ್ಮನಿಂದ ಈ ಒಂದು ಅದ್ಭುತಗಳನ್ನು ಮಾಡ್ತಾ ಇದೆಯಾ, ಎಂತ ಆತ್ಮನಿಂದ ನೀವು ದೆವ್ವಗಳನ್ನು ಬಿಡಿಸ್ತಾ ಇದೆಯಾ ಅಂತ ಹೇಳಿ. But when Jesus understood the Spirit of the Lord is upon me, ಅದೇ ಆ ಒಂದು ಕರ್ತನ ಆತ್ಮನು ನನ್ನ ಮೇಲೆ ಇದೆ, that every eyes of the synagogue started to look, who is he? ಅಂದ್ರೆ ಆ ಒಂದು ಸಭಾ ಮಂದಿರದಲ್ಲಿ ಬಂದಂತ ಪ್ರತಿಯೊಬ್ಬರ ಕಣ್ಣುಗಳು ಯೇಸು ಕ್ರಿಸ್ತನನ್ನೇ ಗಮನಿಸುತ್ತಾ ಹೇಳ್ತಾ ಇದ್ದ, ಇವನು ಯಾರಾಗಿದ್ದಾನೆ. When he identified the Spirit of the Lord God is upon me, his ministry was started. ಅಂದ್ರೆ ಯಾವಾಗ ಆತನು ಆತನ ಮೇಲೆ ಕರ್ತನ ಆತ್ಮನ ಇದ್ದಾನೆ ಅಂತ ಹೇಳಿ ಸರಿಯಾದಂತ ಅರಿವಾಯಿತು, ಆಗ ಆತನ ಸೇವೆ ಇನ್ನೂ ಹೆಚ್ಚಾಗಿ ಪ್ರಕಟವಾಗುವುದಕ್ಕೆ ಅಲ್ಲಿ ಪ್ರಾರಂಭವಾದದನ್ನು ನೋಡ್ತೇವೆ. When he identified the Spirit of the Lord is upon me, his voice totally changed. ಅಂದ್ರೆ ಯಾವಾಗ ಆ ಒಂದು ಪರಲೋಕದ ಆತ್ಮನು ನನ್ನ ಮೇಲೆ ಇದ್ದೆ ಅಂತೇಳಿ ಆತನ ಗುರುತು ಹಿಡಿದುಕೊಂಡನು, ಆಗಲೇ ಆತನ ಶಬ್ದದ ಮೇಲೆಯೂ ಸಹ ಒಂದು ದೈವಿಕವಾದಂಥ ಕ್ರಿಯೆ ಪ್ರಕಟವಾದದನ್ನು ನಾವು ನೋಡುತ್ತೇವೆ. When he identified the Spirit of the Lord is upon me, he got the boldness to do the ministry. ಅಂದ್ರೆ ಯಾವಾಗ ಕರ್ತನ ಆತ್ಮನು ನನ್ನ ಮೇಲೆ ಇದೆ ಅಂತೇಳಿ ಆತನ ಗುರುತು ಹಿಡಿದುಕೊಂಡನು, ಆಗ ಆತನ ಶಕ್ತವಾಗಿ ಆತನ ಸೇವೆ ಮಾಡುವುದನ್ನು ನಾವಲ್ಲಿ ನೋಡುತ್ತೇವೆ. Jesus never get the proud, but he got the bold. ಅಂದ್ರೆ ಯಾವ ಕಾರಣಕ್ಕೂ ನನ್ನ ಕರ್ತನ ಅಲ್ಲಿ ಹೆಚ್ಚಳ ಪಡಲಿಲ್ಲ, ಆತನು ದೇವರನ್ನು ಮಾತ್ರ ಅಲ್ಲಿ ಘನಪಡಿಸಿದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಎಲ್ಲವನ್ನು ಆತನ ದೇವರಿಗೋಸ್ಕರವಾಗಿ ವ್ಯಯ ಮಾಡಿದನ್ನು ನಾವು ಅಲ್ಲಿ ನೋಡುತ್ತೇವೆ. Everyone they started to look upon Jesus. ಎಲ್ಲರೂ ಅಲ್ಲಿದ್ದವರೆಲ್ಲರೂ ಸಹ ದೇವರನ್ನು ನೋಡುವುದಕ್ಕೆ ಪ್ರಾರಂಭಿಸಿದರು, ಗಮನಿಸುವುದಕ್ಕೆ ಪ್ರಾರಂಭಿಸಿದರು. Speak about him. ಆತನ ಕುರಿತು ಆತನ ಮಾತನಾಡುತ್ತಿದ್ದನು. Now demon is trembling before him. ಅಲ್ಲಿದ್ದಂತ ಸೈತಾನಗಳೆಲ್ಲವೂ ನಡುವುದಕ್ಕೆ ಪ್ರಾರಂಭಿಸಿತು. After he received this word, he moved. Devil started to tremble. ಈ ಒಂದು ಶಬ್ದವನ್ನು ಕೇಳಿದ ನಂತರವಾಗಿ ಆತನ ಅಲ್ಲಿಂದ ಸಂಚಾರ ಮಾಡುವಾಗ ದುರಾತ್ಮಗಳೆಲ್ಲ ಬಿಟ್ಟು ಹೋಗುವುದು, ದೆವ್ವಗಳು ಬಿಟ್ಟು ಹೋಗುವುದನ್ನು ಆತನನ್ನು ಕಂಡನು. When he understand the anointing is upon me, ಯಾವಾಗ ಆತನು ನನ್ನ ಮೇಲೆ ಒಂದು ಅಭಿಷೇಕ ಇದೆ ಅಂತ ಗುರುತಿಟ್ಟುಕೊಂಡನು, even the people are started to tremble. Demon also started to tremble. ಅಲ್ಲಿದ್ದಂತ ಜನರು ನಡುಗಿದರು ಮಾತ್ರವಲ್ಲ, ದೆವ್ವಗಳು ಸಹ ನಡುಗುತ್ತಾ ಓಡುವುದನ್ನು ನಾವು ನೋಡುತ್ತೇವೆ ಪ್ರಿಯರೇ. The anointing is not working in secret. It is taking you into the secret and working openly. ಅಭಿಷೇಕವು ರಹಸ್ಯವಾಗಿ ಮಾಡುವಂಥದ್ದಲ್ಲ. ಅಭಿಷೇಕವು ಅದು ರಹಸ್ಯವಾಗಿದ್ರೂ ಸಹ ಹೊರಗಡೆ ಪ್ರಕಟವಾಗುತ್ತದೆ. ಅಲ್ಲಿ ಅದ್ಭುತಗಳು, ಸೂಚಕ ಕಾರ್ಯಗಳು, ಮಹತ್ ಕಾರ್ಯಗಳು ಆಗುತ್ತಾ ಇರುವಂಥದ್ದಾಗಿರುತ್ತದೆ. When Jesus identified the Spirit of the Lord is upon me, he anointed me to
proclaim the good news. ಅಂದ್ರೆ ಕರ್ತನ ಆತ್ಮನು ನನ್ನ ಮೇಲೆ ಇದೆ, ನಾನು ಬಡವರಿಗೆ ಶುಭ ಸಮಾಚಾರವನ್ನು ಸಾರುವುದಕ್ಕಾಗಿ ದೇವರು ನನ್ನನ್ನು ಕಳಿಸಿದ್ದಾನೆ ಅಂತೇಳಿ ಆತನು ಅರಿವು ಅರ್ಥ ಮಾಡಿಕೊಂಡನು. Gospel is not a bad news. Gospel is a good news. ಅಂದ್ರೆ ಒಂದು ಶುಭ ಸಮಾಚಾರ ಎಂಬುವಂಥದ್ದು ಏನು ನಮಗೆ ಭಾರವಲ್ಲ, ಶುಭ ಸಮಾಚಾರ ಎಂಬುವಂಥದ್ದು ಶುಭದ ಸಮಾಚಾರವನ್ನು ನಾವು ಸಾರುವಂಥದ್ದು. It is the gospel is a good news to the kingdom of God, from the kingdom of God, and bad news to the kingdom of the demon. ಅಂದ್ರೆ ಶುಭ ಸಮಾಚಾರ ಎಂಬುವಂಥದ್ದಾದರೆ ಒಳ್ಳೆಯ ಸಮಾಚಾರ ದೇವರ ರಾಜ್ಯದ ಕುರಿತಾಗಿರುತ್ತದೆ. ಅಂದ್ರೆ ಆ ಒಂದು ದುಷ್ಟ ಸೈತಾನನಿಗೂ ಇದು ಒಂದು Bad news. ಅದು ಕೆಟ್ಟ ಸಮಾಚಾರವಾಗಿರುತ್ತದೆ. What a wonderful translation. What a really, she is anointed. She is anointed woman. Amen. You are anointed. Amen. Your word, something transferring, Amen. and transforming. Amen. Amen. Your anointing is a transforming anointing. Amen. This is the place of the center of the transform. ಈ ಒಂದು ಸ್ಥಳವು ವರ್ಗಾವಣೆ ಅಂದ್ರೆ ಅಭಿಷೇಕದ ವರ್ಗಾವಣೆ ಆಗುವಂತ ಒಂದು ಸ್ಥಳವಾಗಿರುತ್ತದೆ. ಆಮೆನ್. Transforming from poor to the rich. ಅಂದ್ರೆ ಬಡವರಿಗೆ ಬಡತನದಿಂದ ಶ್ರೀಮಂತತನಕ್ಕೆ ಅದು ವರ್ಗಾವಣೆ ಮಾಡುವಂಥದ್ದಾಗಿರುತ್ತದೆ. தப்பா நினச்சிக்காதீங்க. பிச்சைக்காரங்களா நீ இங்கே வந்தாலும் 6 மாசத்துக்குள்ள நீ பணக்காரನ இந்த ಎಲೆ ಬಿಟ್ಟು வெளியில போவ. ಅಂದ್ರೆ ತಪ್ಪಾಗಿ ತಿಳ್ಕೊಳ್ಬೇಡಿ, ನೀವು ಭಿಕ್ಷುಕಗಾರರಾಗಿ ಈ ಒಂದು ಸಭೆ ಒಳಗಡೆ ಬಂದರೂ ಸಹ ನನ್ನ ದೇವರು ಹೀಗೇ ಇಡುವುದಿಲ್ಲ, ಅವರನ್ನು ಶ್ರೀಮಂತವಾಗಿ ಮಾಡುವವನಾಗಿರ್ತಾನೆ ಎಲ್ಲ ವಿಷಯದಲ್ಲಿಯೂ. ಆಮೆನ್. The anointing of the Holy Spirit is transformed first Jesus. ಅಂದ್ರೆ ಮೊಟ್ಟ ಮೊದಲು ನನ್ನ ಕರ್ತನಾದಂಥ ಯೇಸು ಕ್ರಿಸ್ತನ ಮೇಲೆ ಆ ಒಂದು ಅಭಿಷೇಕದ ವರ್ಗಾವಣೆ ಆದದನ್ನು ನಾವು ಅಲ್ಲಿ ನೋಡುತ್ತೇವೆ ಪ್ರಿಯರೇ. He finished the reading the Bible and set with that authority. ಅಂದ್ರೆ ಆತನು ಅಲ್ಲಿ ಒಂದು ಸಭಾಮಂದಿರದಲ್ಲಿ ಆ ಒಂದು ಸುರುಳಿಯನ್ನು ತೆರೆದು ಯೆಶಾಯನು ಬರೆದಂಥ ಗ್ರಂಥವನ್ನು ಓದಿ ನಂತರವಾಗಿ ಆತನು ಕುಳಿತುಕೊಂಡದನ್ನು ನಾವು ನೋಡುತ್ತೇವೆ. He said it, but every people are raised to see. ಅಂದ್ರೆ ಈತನು ಗಂಭೀರವಾಗಿ ಅಲ್ಲಿ ಕೂತ್ಕೊಂಡನು, ಆದರೆ ಸಭಾಮಂದಿರದಲ್ಲಿರುವಂಥ ಎಲ್ಲ ವ್ಯಕ್ತಿಗಳು ಕರ್ತನಾದಂಥ ಯೇಸು ಕ್ರಿಸ್ತನ ನೋಡುವುದಕ್ಕಾಗಿ ಎದ್ದು ನಿಂತುಕೊಂಡದನ್ನು ನಾವಲ್ಲಿ ನೋಡುತ್ತೇವೆ. When you identify the Spirit of the Lord is upon me, the Udupi, Mangalore, that every people of God will stood up before your anointing. ಯಾವಾಗ ನಮ್ಮ ಮೇಲೆ ಒಂದು ಅಭಿಷೇಕ ಇದೆ ಅಂತೇಳಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೋ ಆಗ ಇಡೀ ಊರು, ಇಡೀ ಪಟ್ಟಣ, ಈ ಉಡುಪಿ, ಮಂಗಳೂರು ಸುತ್ತಮುತ್ತಲಿನ ಎಲ್ಲಾ ಊರುಗಳು ನಮ್ಮನ್ನು ನೋಡುವುದಕ್ಕಾಗಿ ಅವರು ಎದ್ದು ನಿಲ್ಲುವವರಾಗಿರ್ತಾರೆ. The whole Karnataka is going to come in this place to see the evidence of the Spirit of the Lord in this place. ಇಡೀ ಕರ್ನಾಟಕವು ನನ್ನ ಕರ್ತನಾದಂಥ ಯೇಸು ಕ್ರಿಸ್ತನ ಗುರುತನ್ನು, ನನ್ನ ಕರ್ತನಾದಂಥ ಯೇಸು ಕ್ರಿಸ್ತನು ಮಾಡುತ್ತಿರುವಂತ ಕಾರ್ಯವನ್ನು ನೋಡುವುದಕ್ಕಾಗಿ ಇಲ್ಲಿ ಬರುವವರಾಗಿರ್ತಾರೆ ಪ್ರಿಯರೇ. ಆಮೆನ್. He started to walk, devil started to tremble. ಅಂದ್ರೆ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಎದ್ದು ನಡೆಯುವುದಕ್ಕೆ ಪ್ರಾರಂಭಿಸಿದಾಗ ಸೈತಾನಗಳೆಲ್ಲವೂ ನಡುವುದಕ್ಕೆ ಪ್ರಾರಂಭಿಸಿದ ನಾವು ಅಲ್ಲಿ ನೋಡುತ್ತೇವೆ. Because the Spirit of the Lord is upon me. ಯಾಕೆಂದರೆ ಕರ್ತನ ಆತ್ಮನು ನನ್ನ ಮೇಲೆ ಇದೆ. Whenever you are proclaiming the Spirit of the Lord is upon me, ಯಾವಾಗ ನಾವು ಕರ್ತನ ಆತ್ಮನು ನನ್ನ ಮೇಲೆ ಇದ್ದಾನೆ ಅಂತ ಹೇಳಿ ಘೋಷಿಸುತ್ತೇವೆಯೋ that very moment your anointing will increase in a different realm. ಆಗ ಕರ್ತನ ಆತ್ಮನು ಆ ಒಂದು ಆತ್ಮಿಕವಾದಂಥ ಮಟ್ಟವು, ಅಭಿಷೇಕದ ಮಟ್ಟವು ಇನ್ನು ಹೆಚ್ಚಾಗಿ 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 ಹೋಗುವುದಕ್ಕೆ ಪ್ರಾರಂಭವಾಗುತ್ತದೆ. Yes, that is only for Jesus Christ, the word given from the Isaiah chapter. ಆಗ ನನ್ನ ಕರ್ತನಾದಂಥ ಯೇಸು ಕ್ರಿಸ್ತನ ಯೆಶಾಯನು ಬರೆದಂಥ ಗ್ರಂಥದಲ್ಲಿರುವ ಕೆಲವೊಂದು ಮಾತುಗಳನ್ನು ಆತನು ಎದ್ದು ಓದಿದನ್ನು ನಾವಲ್ಲಿ ನೋಡುತ್ತೇವೆ. But Jesus opened to everyone. Yes, the Spirit of the Lord is upon me. ಆದರೆ ಅಲ್ಲಿ ನಾವು ನೋಡ್ತೇವೆ ಅದು ವೈಯಕ್ತಿಕವಾಗಿ ಯೇಸು ಕ್ರಿಸ್ತನಿಗೆ ಕೊಟ್ಟಿರುವುದಾದರೂ ಸಹ ಆತನ ಎದ್ದು ನಿಂತುಕೊಂಡು ಆತನ ಎಲ್ಲರಿಗೆ ಆ ಒಂದು ಘೋಷಿಸುವುದನ್ನು ನಾವಲ್ಲಿ ನೋಡ್ತೇವೆ. ಕರ್ತನ ಆತ್ಮನು ನನ್ನ ಮೇಲೆ ಇದೆ ಅಂತ ಹೇಳಿ. ಆಮೆನ್. I am challenging you. ನಾನು ನಿಮಗೆ ಒಂದು ಸವಾಲನ್ನು ಹಾಕಲು ಇಷ್ಟಪಡುತ್ತೇನೆ. It is not keep your anointing, your spirit
into secretly. ನಿನ್ನ ಅಭಿಷೇಕವನ್ನು, ನಿನ್ನ ಒಂದು ಆತ್ಮಿಕವಾದಂಥ ಆ ರಹಸ್ಯವನ್ನು ಹೀಗೆ ರಹಸ್ಯವಾಗಿ ಇಟ್ಟುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. But this is the time everyone Amen. should understand you are anointed. ಅಂದ್ರೆ You are anointed. ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕು, ನೀವು ಒಂದು ಅಭಿಷೇಕಿಸಲ್ಪಟ್ಟವರು, ನೀವು ಒಂದು ಅಭಿಷೇಕಿಸಲ್ಪಟ್ಟವರು ಅಂತ ಹೇಳಿ. ಆಮೆನ್. God wanted to make a difference between the Egyptians and Israel people. ಅಂದ್ರೆ ನಾವಲ್ಲಿ ನೋಡ್ತೇವೆ, ಆ ಒಂದು ಐಗುಪ್ತ್ಯರಿಗೂ ಇಸ್ರಾಯೇಲ್ ಜನರಿಗೂ ಒಂದು ವ್ಯತ್ಯಾಸವನ್ನು ನನ್ನ ದೇವರು ಇಟ್ಟಿದ್ದನ್ನು ನಾವಲ್ಲಿ ನೋಡ್ತೇವೆ. God wanted to make a difference between his people and Gentile people. ಅಂದ್ರೆ ನಾವಲ್ಲಿ ನೋಡ್ತೇವೆ, ಅನ್ಯ ಜನರಿಗೂ ಆ ಒಂದು ಇಸ್ರಾಯೇಲ್ ಜನರಿಗೂ ಒಂದು ವ್ಯತ್ಯಾಸವನ್ನು ಅಲ್ಲಿ ಉಂಟು ಮಾಡಿದ ನಾವಲ್ಲಿ ನೋಡ್ತೇವೆ. God wanted to make a difference between his servant and another servant. ಅಂದ್ರೆ ಕರ್ತನು ಅಲ್ಲಿ ವ್ಯತ್ಯಾಸವನ್ನು ಕೊಟ್ಟನು. ಆತನನ್ನು ಸೇವೆ ಮಾಡುವಂತ ಸೇವಕರ ಮಧ್ಯದಲ್ಲಿಯೂ ಬೇರೆಯವರಿಗೆ ಸೇವೆ ಮಾಡುವಂತ ಸೇವಕರ ಮಧ್ಯದಲ್ಲಿಯೂ ಒಂದು ವ್ಯತ್ಯಾಸ ಇಟ್ಟಿದ್ದನ್ನು ನಾವಲ್ಲಿ ನೋಡ್ತೇವೆ ಪ್ರಿಯರೇ. What is making the difference between you and Gentile people? ಅಂದ್ರೆ ನಮಗೂ ಅನ್ಯರಿಗಿರುವಂತ ವ್ಯತ್ಯಾಸ ಏನಾಗಿದೆ? Your anointing Amen. which is in you is making the difference. You are the anointed. ಅಂದ್ರೆ ನನ್ನ ಒಳಗಡೆ ಇರುವಂತ ಆತ್ಮನು, ನನ್ನ ಒಳಗಡೆ ಇರುವಂತ ಅಭಿಷೇಕವು ಅವರಿಗೂ ಒಂದು ವ್ಯತ್ಯಾಸವಾಗಿರ್ತದೆ. ಏನಂತ ಹೇಳಿದ್ರೆ, ನನ್ನ ಒಳಗಡೆ ಆ ಆತ್ಮನ ಅಭಿಷೇಕ ನನ್ನಲ್ಲಿ ಇದೆ, ಆದ್ರೆ ಅವರಲ್ಲೋ ಅದಿಲ್ಲ. Your anointing giving a new identification because you are the people of the living God. ಅಂದ್ರೆ ನನ್ನ ಒಂದು ಅಭಿಷೇಕವು ಬೇರೆಯವರಿಗೆ ಒಂದು ಗುರುತಾಗಿರ್ತದೆ. ಏನಂತ ಹೇಳಿದ್ರೆ, ನಾನು ಒಂದು ಅಭಿಷೇಕಿಸಲ್ಪಟ್ಟಂತ ವ್ಯಕ್ತಿಯಾಗಿದ್ದೇನೆ ಅಂತೇಳಿ. ಆಮೆನ್. You cannot get this. ಹೊಸ ಪರಿಚಯವನ್ನು ಕೊಡುವಂತದ್ದಾಗಿರುತ್ತದೆ. You cannot get this anointing from any departmental store or any mall in this Karnataka. ಅಂದ್ರೆ ಕರ್ನಾಟಕದ ಯಾವುದೋ ಒಂದು ಮಾಲಲ್ಲಿಯೋ ಅಥವಾ ಯಾವುದೋ ಒಂದು ಸಿಟಿ ಸೆಂಟರ್ ಆಗಿರ್ಬೋದು, ಇನ್ಯಾವುದ್ರಲ್ಲಿ ಹೋಗಿ ಅವನ ಅಭಿಷೇಕವನ್ನು ಕೊಡಿ ಅಂತೇಳಿ ಖರೀದಿಸಿಕೊಂಡು ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯವಿಲ್ಲ. This anointing is a heavenly material from the kingdom of God. ಇದು ಪರಲೋಕ ರಾಜ್ಯಕ್ಕೋಸ್ಕರವಾಗಿ ಇರುವಂತಹ ಪರಲೋಕದ ಆತ್ಮನಾಗಿರ್ತಾನೆ, ಒಂದು ಅಭಿಷೇಕವಾಗಿರ್ತದೆ. Your anointing not given by the Robert Muralidharan, it is given by the Almighty God. ಅಂದ್ರೆ ಈ ಒಂದು ಅಭಿಷೇಕವು ರಾಬರ್ಟ್ ಮುರಳೀಧರನ್ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಈ ಒಂದು ಅಭಿಷೇಕವನ್ನು ದೇವರೇ ಕೊಡುವವನಾಗಿರ್ತಾನೆ ಪರಲೋಕದಿಂದ. ಆಮೆನ್. This anointing is showing, it is giving a new identification that Christ is in you. ಅಂದ್ರೆ ಈ ಒಂದು ಅಭಿಷೇಕ ಒಂದು ಹೊಸ ಗುರುತನ್ನು ಕೊಡುವಂತದ್ದಾಗಿರ್ತದೆ. ಅದೇನೆಂದ್ರೆ, ಕರ್ತನಾದಂತ ಯೇಸು ಕ್ರಿಸ್ತನು ನನ್ನ ಒಳಗಡೆ ಜೀವಿಸುತ್ತಾ ಇದ್ದಾನೆ ಅಂತ ಹೇಳಿ. ಆಮೆನ್. Anointing which is in you, it will hide you and it will open that Jesus is inside of you. ಆ ಅಭಿಷೇಕ ಒಳಗಡೆ ಇರುವಾಗ ಯೇಸು ಕ್ರಿಸ್ತನು ಆತನು ಪ್ರಕಟಪಡಿಸುವವನಾಗಿರ್ತಾನೆ. ಇವರ ಒಳಗಡೆ ಒಂದು ಅಭಿಷೇಕವಿದೆ ಅಂತ ಹೇಳಿ. ಆಮೆನ್. What is the anointing? ಏನಾಗಿದೆ ಒಂದು ಅಭಿಷೇಕ? Anointing is the personality of the Holy Spirit. ಅಂದ್ರೆ ಅಭಿಷೇಕ ಎಂಬುವಂಥದ್ದು ಆ ಒಂದು ಆತ್ಮನ ಒಂದು ವ್ಯಕ್ತಿತ್ವವಾಗಿದೆ. This, when the anointing comes upon you, your personality will totally change. ಯಾವಾಗ ಈ ಒಂದು ಆತ್ಮನ ವ್ಯಕ್ತಿತ್ವ ನಮ್ಮ ಒಳಗಡೆ ಬರ್ತದೋ, ನಾವು ಇಡೀ ಬದಲಾಗುವವರಾಗಿರ್ತೇವೆ. Even though you are black like me, when the anointing comes upon you, it will give you the holy and attraction of the beauty from the kingdom of God. ಅಂದರೆ ನಾವು ಎಷ್ಟೇ ಕುರುಪಿಗಳಾಗಿರುವುದಾದರೂ ಸಹ ಈ ಆತ್ಮನು ನಮ್ಮ ಮೇಲೆ ಬರುವಾಗ ಅದು ಸೌಂದರ್ಯವನ್ನು ಕೊಡುವಂಥದ್ದಾಗಿರ್ತದೆ, ಇತರರನ್ನು ಆಕರ್ಷಿಸುವಂಥ ರೀತಿಯಲ್ಲಿ ಮಾಡುವಂಥದ್ದಾಗಿರ್ತದೆ ಈ ಒಂದು ಅಭಿಷೇಕ. Even my childhood, I am having some wounding. I am so black. ಅಂದರೆ ನನ್ನಲ್ಲಿ ಯಾವಾಗಲೂ ಚಿಕ್ಕ ಪ್ರಾಯದಲ್ಲಿ ಇರುವಾಗಲೂ ಸಹ ನನಗೆ ಒಂದು ನೋವಿತ್ತು. ಏನಂತ ಹೇಳಿದರೆ, ನಾನು ತುಂಬ ಕಪ್ಪಾಗಿದ್ದೇನಲ್ಲ ಅಂತೇಳಿ ಒಂದು ನೋವಿತ್ತು. எல்லாரும் என்னை பார்த்து அத கருப்பா இருக்கிற ஆள் தானே அப்படித்தான் சொல்லுவாங்க. ಅಂದರೆ ಎಲ್ಲರೂ ನನ್ನನ್ನು ನೋಡಿ ಹೇಳ್ತಾ ಇದ್ರು, ಅಯ್ಯೋ ಈ ಒಂದು ಕಪ್ಪು ವ್ಯಕ್ತಿ ಬಂದಲ್ಲ ಅಂತೇಳಿ. எனக்கு ரொம்ப மனசு கஷ்டமாயிடுது. ಯಾವಾಗಲೂ ಸಹ ನನಗೆ ಒಂದು ಬಹಳ ಕಷ್ಟವಾಗ್ತಾ ಇತ್ತು ನನ್ನ ಹೃದಯದಲ್ಲಿ. பேப்பர்ல ஒரு விளம்பரம் பார்த்தேன். I had seen that advertisement. ಪೇಪರಲ್ಲಿ ನ್ಯೂಸ್ ಪೇಪರಲ್ಲಿ ಯಾವುದಾದ್ರೂ ಒಂದು ಅಡ್ವರ್ಟೈಸ್ಮೆಂಟ್ ಇದೆಯಾ ಅಂತೇಳಿ ಹುಡುಕಿದೆ. It is in my school days. ನಾನು ಅಂದರೆ ಆ ಸಮಯದಲ್ಲಿ ಶಾಲೆಯ ಒಂದು ಸಮಯವಾಗಿತ್ತು. 4 ವಾರಗಳಲ್ಲಿ ಸಿಗಪ್ಪಳಗು. 4 ವಾರಗಳಲ್ಲಿ ನೀವು ಬದಲಾಗುತ್ತೀರಿ, ಅಂದರೆ ಬೆಳ್ಳಗಾಗ್ತೀರಿ. I went to my mama,
Mama, give me. I wanted to change my color. ಅಂದರೆ ನಾನು ನಮ್ಮ ತಾಯಿಯ ಬಳಿಯಲ್ಲಿ ಹೋಗಿ ಕೇಳಿದೆ, ನಾನು ನನ್ನ ಕಲರನ್ನು ಬದಲಿ ಮಾಡಿಕೊಳ್ಳಿಕ್ಕೆ ಹೋಗ್ತಾ ಇದ್ದೇನೆ, ಹಣ ಕೊಡಿ. I got that. Its name is Fair and Lovely. ಆ ಒಂದು ಕ್ರೀಮಿನ ಹೆಸರಾಗಿದೆ ಫೇರ್ ಅಂಡ್ ಲವ್ಲಿ. I applied ನಾನು even years, 2 years. ನಾನು 2 ವರ್ಷ ಅದನ್ನು ಒಳ್ಳೆ ರೀತಿಯಲ್ಲಿ ಹಚ್ಚಿಕೊಂಡೆ. My color was never changed. ನನ್ನ ಕಲರು ಬದಲಾಗಲೇ ಇಲ್ಲ, ಒರಿಜಿನಲ್ ಆಗೇ ಇದೆ. But I changed it from the Fair and Lovely to Fair Evergreen. ಅಂದರೆ ಈ ಒಂದು ಫೇರ್ ಆ್ಯಂಡ್ ಲವ್ಲಿಯನ್ನು ಫಾರ್ ಎವರ್ ಗ್ರೀನ್ ಅಂದರೆ ಯಾವಾಗಲೂ ಹಚ್ಚ ಹಸಿರಾಗಿರುವಂಥ ಒಂದು ಸೌಂದರ್ಯವಾಗಿ ನಾನು ಬದಲಾಯಿಸಿದೆ. Even the 20 years I applied, but no change in my color. ಅಂದರೆ 20 ವರ್ಷ ನಾನು ಅದನ್ನು ಹಚ್ಚಿಕೊಂಡು ಸಹ ಅಲ್ಲಿ ಬದಲಾವಣೆ ಆಗಲಿಲ್ಲ. But when I started to apply the anointment of the Holy Spirit upon my face, ಯಾವಾಗ ಒಂದು ಆತ್ಮಿಕವಾದಂಥ ಅಭಿಷೇಕ ಎಂಬ ಆಯಿಂಟ್ಮೆಂಟನ್ನು ಹಚ್ಚುವುದಕ್ಕೆ ಪ್ರಾರಂಭಿಸಿದೆನೋ ಆಗ ನನ್ನ ಸೌಂದರ್ಯವು ಬದಲಾಗುತ್ತಾ ಬಂದದನ್ನು ನಾನು ಕಂಡೆನು. the people are trembling to see my face. ಅನೇಕ ವ್ಯಕ್ತಿಗಳು ನನ್ನ ಮುಖಕ್ಕೆ ಮುಖ ಕೊಟ್ಟು ಮಾತನಾಡಲಿಕ್ಕೆ ಭಯಪಡುವವರಾಗಿರ್ತಾರೆ. It is not because of the ointment, it is because of anointment. ಅಂದ್ರೆ ಈ ಯಾವುದೋ ಒಂದು ಆಯಿಂಟ್ಮೆಂಟ್ ಇಂದ ಆಗುದಿಲ್ಲ, ಇದು ಬಂದು ಅಭಿಷೇಕದ ಮೂಲಕವಾಗಿ ಮಾತ್ರವೇ ಆಗುವಂತದ್ದಾಗಿರ್ತದೆ. Every day in the morning I am applying the anointment in my body, in my face, in my physical. ಅಂದ್ರೆ ನಾನು ಪ್ರತಿದಿನ ಬೆಳಿಗ್ಗೆ ನನ್ನ ತಲೆ ಮೇಲೆಯೂ ನನ್ನ ಮುಖದ ಮೇಲೆಯೂ ಇಡೀ ನಾನು ಅದನ್ನು ಹಚ್ಚಿಕೊಳ್ಳುವನಾಗಿರುತ್ತೇನೆ. It is changed my personality. ನನ್ನ ವ್ಯಕ್ತಿತ್ವವನ್ನೇ ಆ ಒಂದು ಅಭಿಷೇಕವು ಬದಲಾಯಿಸಿತು. Your anointment is very important. ನಿಮ್ಮ ನಿಮ್ಮ ಅಭಿಷೇಕವು ಬಹಳ ಪ್ರಾಮುಖ್ಯವಾಗಿರುವಂತದ್ದಾಗಿರುತ್ತದೆ. Because it is raising you from the flesh to the spirit. ಅಂದ್ರೆ ಈ ಒಂದು ಅಭಿಷೇಕವು ನಮ್ಮನ್ನು ಶರೀರ ಸ್ವಭಾವದಿಂದ ಆತ್ಮನ ಸ್ವಭಾವಕ್ಕೆ ಅದು ನಮ್ಮನ್ನು ಕರೆದುಕೊಂಡು ಹೋಗುವಂತದ್ದಾಗಿರುತ್ತದೆ. ಆಮೆನ್. Our together 2 day 3 day, but just a moment say thank you Holy Spirit, you will feel the presence of God inside of you. ಅಂದ್ರೆ ನಾವು ದೇವರಾತ್ಮನಿಗೆ ಬೆಳಿಗ್ಗೆ ಎದ್ದ ಕೂಡಲೇ ಹೇಳಬೇಕು, ದೇವರಾತ್ಮನೇ ಗುಡ್ ಮಾರ್ನಿಂಗ್ ಹೇಳುವಂಥದ್ದು, ನಮಸ್ತೆ ಹೇಳುವಂಥದ್ದು, ದೇವರಾತ್ಮನ ಜೊತೆಯಲ್ಲಿ ಒಡನಾಟ ಮಾಡಿಕೊಳ್ಳುವಂಥದ್ದು, ಇದು ಸತತವಾಗಿ ಬೆಳೆಸಿಕೊಳ್ಳುವವರಾಗಿರಬೇಕು ಪ್ರಿಯರೇ. ಆಗ ಅಭಿಷೇಕವು ನಮ್ಮನ್ನು ಇನ್ನೂ ಹೆಚ್ಚಾದಂಥ ರೀತಿಯಲ್ಲಿ ನಮ್ಮನ್ನು ನಡೆಸುವಂಥದ್ದಾಗಿರುತ್ತದೆ. When Jesus identified his Spirit of the Lord, his ministry was totally started and changed. ಯಾವಾಗ ಯೇಸು ಕ್ರಿಸ್ತನ ಆ ಒಂದು ಗುರುತನ್ನು ಹೊಂದಿಕೊಂಡನು, ಕರ್ತನ ಆತ್ಮನು ನನ್ನ ಮೇಲೆ ಇದೆ ಅಂತ ಹೇಳಿ ಗುರುತನ ಆತನು ಹೊಂದಿಕೊಂಡನು, ಆಗಲೇ ಆತನ ಸೇವೆಯ ಮಟ್ಟ, ಸೇವೆಯ ಶೈಲಿ, ಆತನ ಜೀವಿತವು ಬದಲಾದದನ್ನು ನಾವಲ್ಲಿ ನೋಡುತ್ತೇವೆ ಪ್ರಿಯರೇ. Everyone we have anointing, but we don't know how to open it. ಅಂದರೆ ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರತಿಯೊಬ್ಬರ ಮೇಲೆಯೂ ಅಭಿಷೇಕವನ್ನು ದೇವರು ಹಾಕಿದ್ದಾನೆ, ಆದರೆ ಅದನ್ನು ಸರಿಯಾಗಿ ಗುರುತು ಹಿಡಿಯುವುದಕ್ಕೂ ಅದನ್ನು ಸರಿಯಾಗಿ ಅದು ವ್ಯವಹಾರ ಮಾಡುವುದಕ್ಕೂ ಗೊತ್ತಿಲ್ಲದ ರೀತಿಯಲ್ಲಿ ಇದ್ದೇವೆ. You have to show your anointing. Don't keep inside. ಆದರೆ ಆ ಒಂದು ಅಭಿಷೇಕವನ್ನು ನಾವು ಒಳಗಡೆ ಅಡಗಿಸಿ ಇಡಬಾರ್ದು, ಆ ಅಭಿಷೇಕವನ್ನು ನಾವು ಹೊರಗಡೆ ಪ್ರಕಟಪಡಿಸುವವರಾಗಿರಬೇಕು ಪ್ರಿಯರೇ. This is the right time. You have to open. I am the anointed one. ಅಂದರೆ ನಾವು ಈ ದಿನಗಳಲ್ಲಿ ಅದನ್ನು ಸರಿಯಾಗಿ ಗುರುತಿಟ್ಟುಕೊಂಡು ಸರಿಯಾಗಿ ಘೋಷಿಸಬೇಕು, ನನ್ನ ಮೇಲೆ ಅಭಿಷೇಕವಿದೆ, ನಾ ಎದ್ದೇಳುತ್ತೇನೆ, நான் அபிஷேகம் பண்ணப்பட்டவன், நான் அபிஷேகம் பண்ணப்பட்டவள் என்பதை இந்த உலகம் அறிய இன்றைக்கு உன் அபிஷேகம் வெளிப்படும். ಅಂದರೆ ನಾನು ಅಭಿಷೇಕಿಸಲ್ಪಟ್ಟವನಾಗಿದ್ದೇನೆ, ನಾನು ಅಭಿಷೇಕಿಸಲ್ಪಟ್ಟವಳಾಗಿದ್ದೇನೆ ಅಂತ ಹೇಳಿ ಇಡೀ ಲೋಕಕ್ಕೆ ಗೊತ್ತಾಗುವಂತ ರೀತಿಯಲ್ಲಿ ನನ್ನ ದೇವರು ನಮ್ಮನ್ನು ಹೆಬ್ಬಿಸುವವನಾಗಿರುತ್ತಾನೆ. இந்த அபிஷேகமே உன்னை மற்றவர்களிடத்திலிருந்து வித்தியாசப்படுத்தும், வேறுபடுத்தும், புதிய மனிதனாய் புதிய மனுಷ್ಯ. ಈ ಒಂದು ಅಭಿಷೇಕವೇ ನಮ್ಮನ್ನು ವ್ಯತ್ಯಾಸವಾಗಿ ಮಾಡುವಂಥದ್ದಾಗಿರ್ತದೆ. ಈ ಒಂದು ಅಭಿಷೇಕವೇ ಬೇರೆಯವರ ಜೊತೆಗೂ ನಮಗೂ ಅವರಿಗೂ ಇರುವಂಥ ವ್ಯತ್ಯಾಸವನ್ನು ಮಾಡುವಂಥದ್ದಾಗಿರ್ತದೆ. ಈ ಒಂದು ಅಭಿಷೇಕವು ನಮ್ಮನ್ನು ರೂಪಾಂತರ ಪಡಿಸಿ ನಮ್ಮನ್ನು ಮುನ್ನಡೆಸುವ ಮಾಡುತ್ತದೆ. ஒரு சாதாரண தங்க செயின் இருந்தா அதை நம்ம ஆளுங்க நான் தங்கம் போட்டிருக்கேங்கிறத 4 பேர் பார்க்கும்படியா காண்பிப்பாங்க. ಅಂದರೆ ಸಾಧಾರಣವಾದಂಥ ಚಿಕ್ಕ ಒಂದು ಬಂಗಾರದ ಸರ ಇರುವುದಾದರೆ ಒಂದು 4 ಜನರು ನನ್ನ ಕುತ್ತಿಗೆಯನ್ನು ನೋಡಲಿ ಅಂತ ಹೇಳಿ ಕೆಲವೊಬ್ರು ಈ ರೀತಿಯಲ್ಲಿ ಇರುವುದನ್ನು ನಾವು ನೋಡ್ತೇವೆ. இந்த அபிஷேகம் தங்கத்தை காட்டிலும்
வைரத்தை காட்டிலும் பிளாட்டினத்தை காட்டிலும் மிக மிக ಅಧಿಕಮಾನದು அதை ಎಲ್ಲರೂ பார்க்கணும். ಆಮೆನ್. ಈ ಒಂದು ಅಭಿಷೇಕವು ಬಂಗಾರಕ್ಕಿಂತಲೂ ವೈಡ್ಯೂರ್ಯಕ್ಕಿಂತಲೂ ಪ್ಲಾಟಿನಮ್ಗಿಂತಲೂ ಬಹಳ ಬಹಳ ಬೆಲೆಯುಳ್ಳದಾಗಿರ್ತದೆ. ಈ ಒಂದು ಅಭಿಷೇಕವನ್ನು ಪ್ರತಿಯೊಬ್ಬರು ಕಾಣುವವರಾಗಿರಬೇಕು ಪ್ರಿಯರೇ. ಆಮೆನ್. உனக்கும் எனக்கும் கர்த்தர் இந்த உலகத்திலே கொடுத்திருக்கிற அடையாளம் ಪರಿಶುದ್ಧ ಆವಿಯಾನವರುடைய ಅಭಿಷೇಕ ಉನ್ಮೇಲೆ. ನನಗೂ ಮತ್ತು ನಿನಗೂ ಕರ್ತನು ಕೊಟ್ಟಿರುವಂತಹ ಒಂದು ಗುರುತು ಏನೆಂದರೆ ಈ ಲೋಕದಲ್ಲಿ ನನ್ನ ಕರ್ತನು ನಮ್ಮ ಮೇಲೆ ಒಂದು ಅಭಿಷೇಕವನ್ನು ಹಾಕಿರ್ತಾನೆ ಅಂತ ಹೇಳಿ ಆಗಿದೆ. இந்த ಅಭಿಷೇಕத்தை வைத்து நீ என்ன செய்ய போகிறாய்? ಈ ಒಂದು ಅಭಿಷೇಕವನ್ನು ಇಟ್ಟುಕೊಂಡು ನೀವೇನನ್ನು ಮಾಡಲು ಹೋಗುತ್ತೀರಿ? இந்த பரிசுத்த ஆவியை வைத்து நீ எதை செய்ய போகிறாய்? ಈ ಒಂದು ಪರಿಶುದ್ಧ ಆತ್ಮನನ್ನು ಇಟ್ಟುಕೊಂಡು ನೀನು ಏನನ್ನು ಮಾಡಲು ಹೋಗುತ್ತೀ? இந்த பரிசுத்த ஆவியானவர் உனக்குள்ளே இருக்கிறார். ಈ ಒಂದು ಪರಿಶುದ್ಧ ಆತ್ಮ ನಿನ್ನ ಒಳಗಡೆ ಇದ್ದಾನೆ. நீ கர்த்தருக்காக அபிஷேகம் பண்ணப்பட்ட, ನೀನು ಕರ್ತನಿಗೋಸ್ಕರವಾಗಿ ಅಭಿಷೇಕಿಸಲ್ಪಟ್ಟವನಾಗಿರುತ್ತಿ. இந்த அபிஷேகம் உனக்கானதல்ல. ಈ ಒಂದು ಅಭಿಷೇಕವು ನಿನಗೋಸ್ಕರವಾಗಿ ಅಲ್ಲ. நீ கர்த்தருக்காக அபிஷேகம் பண்ணப்பட்ட, ನೀನು ಕರ್ತನಿಗೋಸ್ಕರವಾಗಿ ಅಭಿಷೇಕ ಮಾಡಲ್ಪಟ್ಟವನಾಗಿರುತ್ತಿ. தேவனுக்காக அபிஷேகம் ನೀ பண்ணப்பட்ட, ದೇವರಿಗೋಸ್ಕರವಾಗಿ ಅಭಿಷೇಕ ಮಾಡಲ್ಪಟ್ಟವಳಾಗಿರುತ್ತಿ. இந்த அபிஷேகம் இயேசுவை போல உன்னை மறுரூபமாக, ಈ ಒಂದು ಅಭಿಷೇಕವು ನಿನ್ನನ್ನು ಯೇಸುವಿನ ಹಾಗೆ ಬದಲಾವಣೆ ಮಾಡುವಂತದ್ದಾಗಿರುತ್ತದೆ. இந்த அபிஷேகம் உனக்குள்ளே இருக்கிற இயேசுவை வெளியிலே கொண்டு வந்து, ಈ ಒಂದು ಅಭಿಷೇಕ ನಿನ್ನ ಒಳಗಡೆ ಇರುವಂತಹ ಯೇಸುವನ್ನು ಅನೇಕರಿಗೆ ಪ್ರಚುರಪಡಿಸುವಂತ ರೀತಿಯಲ್ಲಿ ಮಾರ್ಪಡಿಸುವಂತದ್ದಾಗಿರುತ್ತದೆ. இந்த ಅಭಿಷೇಕத்தை நீ வெளிப்படுத்தும் பொழுது உனக்குள்ளே இருக்கிற இயேசுவை ಜನಗಳು ಕಾಣಬಾರದು. ಈ ಒಂದು ಅಭಿಷೇಕವನ್ನು ನೀನು ಪ್ರಕಟಪಡಿಸುವಾಗ ನಿನ್ನ ಒಳಗಡೆ ಇರುವಂತಹ ಯೇಸುವನ್ನು ಅನೇಕರು ಗುರುತಿಟ್ಟುಕೊಳ್ಳುವವರಾಗಿರ್ತಾರೆ ಪ್ರಿಯರೇ. ನೀ ಯೇಸುವೈ ಪೋಲ ಪೇಸುವ, ನೀನು ಯೇಸು ಕ್ರಿಸ್ತನ ಹಾಗೆ ಮಾತನಾಡುತ್ತೆ. ಯೇಸುವೈ ಪೋಲ நடப்ப, ನೀ ಯೇಸು ಕ್ರಿಸ್ತನ ಹಾಗೆ ನಡೆಯುತ್ತೆ. ಯೇಸು ಕ್ರಿಸ್ತುவை போல ಅದ್ಭುತ ಅடையாளங்களை உனக்குள்ள இருக்கிற ಅಭಿಷೇகம் செய்ய. ಯೇಸು ಕ್ರಿಸ್ತನ ಹಾಗೆ ಅದ್ಭುತಗಳನ್ನು ಅತಿಶಯ ಕಾರ್ಯಗಳನ್ನು ನನ್ನ ಕರ್ತನು ಮಾಡುತ್ತಾನೆ. ಯಾಕೆಂದರೆ ಆ ಅಭಿಷೇಕ ನಿನ್ನ ಒಳಗಡೆ ಇರುತ್ತದೆ. ಆ ಅಭಿಷೇಕವು ಎಲ್ಲಾ ಕಾರ್ಯಗಳನ್ನು ಮಾಡುವಂತದ್ದಾಗಿರುತ್ತದೆ. Hallelujah. Hallelujah. Get out from the common to uncommon. ಅಂದ್ರೆ ಈ ಒಂದು ಸಾಧಾರಣವಾದಂತ ರೀತಿಯಿಂದ ನಾವು ಬಿಟ್ಟು ಅಸಾಧಾರಣವಾದಂತ ಮಟ್ಟಕ್ಕೆ ನಾವು ಬರುವವರಾಗಿರಬೇಕು. This is the last day for all your previous spiritual life. ಅಂದ್ರೆ ಇವತ್ತೇ ಕೊನೆಯ ದಿನ ಯಾವಾಗಿದೆ, ಕಳೆದ ದಿನ ನೀವು ಹೇಗೆ ಇದ್ರೆ ಅದು ನಮಗೆ ಬೇಡ. ಇವತ್ತಿನಿಂದ ನಾವು ಇನ್ನೊಂದು ಮಟ್ಟದಲ್ಲಿ ನಾವು ನಡೆಯುವವರಾಗಿರಬೇಕು. ಆಮೆನ್. This is the last day what you are seeing your face in the mirror. ಅಂದ್ರೆ ಇವತ್ತು ಕೊನೆಯದಾಗಿ ನೋಡ್ಕೊಂಡು ಬಂದಿದ್ದೀರಲ್ಲ ಮುಖವನ್ನು ಕನ್ನಡಿಯಲ್ಲಿ. ಇವತ್ತು ಲಾಸ್ಟ್ ದಿನವಾಗಿರ್ತದೆ. ಮುಖ ಛಾಯೆ ಬದಲಾಗಬೇಕು. ಆಮೆನ್. Anointing will change your previous picture. ಆಮೆನ್. ಅಂದರೆ ಈ ಅಭಿಷೇಕ ಬಂದಾಗ ಕಳೆದ ಸಮಯದಲ್ಲಿ ನಾವು ನೋಡಿದಂಥ ಆ ಒಂದು ಚಿತ್ರಣ ಹಾಗೇ ಇರುವುದಿಲ್ಲ. ಆಮೆನ್. ಹಲ್ಲೆಲೂಯಾ. All your passport size photos, all your previous pictures, God is going to change. ಅಂದರೆ ನಮ್ಮ ಪಾಸ್ಪೋರ್ಟ್ ಸೈಜಿನ ಫೋಟೋಗಳನ್ನು ಮತ್ತು ಹಿಂದೆ ನಾವು ತೆಗೆದಂಥ ಚಿತ್ರಣಗಳನ್ನೆಲ್ಲ ನನ್ನ ದೇವರು ಬದಲಾಯಿಸುವವನಾಗಿರುತ್ತಾನೆ. ಆಮೆನ್. Anointing of the Holy Spirit gives a new personality. ಅಂದರೆ ಅಭಿಷೇಕವು ನಮ್ಮ ಮೇಲೆ ಬರುವಾಗ ನಮ್ಮ ವ್ಯಕ್ತಿತ್ವವನ್ನೇ ಪರಿಪೂರ್ಣವಾಗಿ ಬದಲಾಯಿಸುವಂಥದ್ದಾಗಿರುತ್ತದೆ ಪ್ರಿಯರೇ. ಆಮೆನ್. People will hear the voice of God from your mouth. People will see the face of Jesus from your face. ಅಂದರೆ ಕರ್ತನ ವಾಕ್ಯವನ್ನು ನಿಮ್ಮ ಬಾಯಿಗಳ ಮೂಲಕವಾಗಿ ಅವರು ಕೇಳುವವರಾಗಿರ್ತಾನೆ. ಮಾತ್ರವಲ್ಲ ಆ ಒಂದು ಕರ್ತನ ದೃಶ್ಯವನ್ನು ನಿಮ್ಮ ಮೂಲಕವಾಗಿ ಅವರು ಗುರುತಿಡಿಯುವವರಾಗಿರುತ್ತಾರೆ. ಆಮೆನ್. My spirit, my word. ನನ್ನ ಆತ್ಮ ನನ್ನ ಮಾತು. Listen to me very carefully. ಬಹಳ ಗಂಭೀರವಾಗಿ ನನ್ನ ಮಾತನ್ನು ಕೇಳಿರಿ. When the spirit of the Lord is upon you, ಯಾವಾಗ ಕರ್ತನ ಆತ್ಮನು ನಮ್ಮ ಮೇಲೆ ಬರುತ್ತದೋ, whatever you speak, ಏನೆಲ್ಲ ನಾವು ಮಾತನಾಡುತ್ತೇವೋ it will be the word of God. ಅದೆಲ್ಲವೂ ಕರ್ತನ ಆ ಒಂದು ಮಾತಾಗಿಯೇ ಬರುವಂತದ್ದಾಗಿರುತ್ತದೆ. When you are identify the spirit of the Lord is upon me, ಯಾವಾಗ ನಾವು ಕರ್ತನ ಆತ್ಮನು ನಮ್ಮ ಮೇಲೆ ಇದೆ ಅಂತೇಳಿ ನಾವು ಗುರುತಿಡಿದುಕೊಳ್ಳುತ್ತೇವೆಯೋ, your word will change like cheese. ಆಗ ನಮ್ಮ ಮಾತುಗಳೆಲ್ಲವೂ ಕರ್ತನ ಮಾತುಗಳಾಗಿ ಬದಲಾಗುತ್ತದೆ. ಆಮೆನ್. The people will get the voice of God
from your mouth. ಅಂದ್ರೆ ಜನರೆಲ್ಲರೂ ನಿಮ್ಮ ಬಾಯಿಂದ ಬರುವಂತ ಮಾತುಗಳನ್ನು ಕರ್ತನ ಮಾತುಗಳಾಗಿ ಅಂಗೀಕರಿಸುವವರಾಗಿರುತ್ತಾರೆ. This is the covenant from the Holy Spirit. ಇದೇ ಆಗಿದೆ ಪರಿಶುದ್ಧಾತ್ಮನ ಒಡಂಬಡಿಕೆ. It is not a contract, but this is a covenant. ಇದು ಒಪ್ಪಂದವಲ್ಲ, ಇದು ಒಡಂಬಡಿಕೆ ಆಗಿರುತ್ತದೆ. From today your spiritual life is going to change. ಇವತ್ತಿನಿಂದ ಆ ಒಂದು ಆತ್ಮಿಕವಾದಂತ ಜೀವಿತವನ್ನು ನನ್ನ ಕರ್ತನ ಬದಲಾಯಿಸುವವನಾಗಿರುತ್ತಾನೆ. God is going to change your nature. ಕರ್ತನ ನಿಮ್ಮ ಸ್ವಭಾವಗಳನ್ನು ಬದಲಾಯಿಸುವವನಾಗಿರುತ್ತಾನೆ. God is going to change your character. ಕರ್ತನ ನಿಮ್ಮ ಸ್ವಭಾವಗಳನ್ನು ಬದಲಾಯಿಸುವವನಾಗಿರುತ್ತಾನೆ. God is going to change your prayer. ಕರ್ತನ ನಿಮ್ಮ ಪ್ರಾರ್ಥನಾ ಜೀವಿತಗಳನ್ನು ಬದಲಾಯಿಸುವವನಾಗಿರುತ್ತಾನೆ. Are you ready? ಅದಕ್ಕೆ ನೀವು ಸಿದ್ಧರಾಗಿದ್ದೀರೋ? Now this is the time came to importance. ಈ ಸಮಯದಲ್ಲಿ ಈ ಒಂದು ವರ್ಗಾವಣೆಯ ಸಮಯವಾಗಿರುತ್ತದೆ. How many of you wanted to see something new from today? ಎಷ್ಟು ಜನ ಇವತ್ತು ನಾನು ಒಂದು ಹೊಸ ಕಾರ್ಯವನ್ನು ನೋಡಲು ಇಷ್ಟಪಡುತ್ತೇನೆ ಅಂತ ಹೇಳಿ ಆಶಿಸುವವರೆಲ್ಲಿದ್ದೀರಿ? How many of you wanted to feel the spirit of the Lord is upon me? ಅಂದ್ರೆ ಎಷ್ಟು ಜನ ನನ್ನ ಮೇಲೆ ಕರ್ತನ ಆತ್ಮನಿದ್ದಾನೆ ಅಂತ ಅನುಭವವನ್ನು ಹೊಂದಿಕೊಳ್ಳಲು ಇಷ್ಟವುಳ್ಳವರಾಗಿರ್ತೀರಿ? I promise and prophesy. ನಾನು ಈ ಸಮಯದಲ್ಲಿ ಆ ಒಂದು ದೃಢವಾದಂತ ನಂಬಿಕೆಯೊಂದಿಗೆ ಪ್ರವಾದನೆ ಹೇಳುತ್ತಾ ಇದ್ದೇನೆ. God is going to change your entire life upside down. ಅಂದ್ರೆ ನಮ್ಮ ಇಡೀ ಜೀವಿತವನ್ನು ನನ್ನ ದೇವರು ತಲೆ ಕೆಳಗಾಗಿ ಮಾರ್ಪಡಿಸುವವನಾಗಿರ್ತಾನೆ ಪ್ರಿಯರೇ. ಆಮೆನ್. If you have such a desire, ನಮಗೆ ಅಂತಹ ಒಂದು ಆಸೆ ನಮ್ಮ ಹೃದಯಗಳಲ್ಲಿ ಇರುವುದಾದರೆ, to identify the spirit of the Lord is upon me. ಕರ್ತನಾತ್ಮನ ನನ್ನ ಮೇಲೆ ಇದ್ದಾನೆ ಅಂತ ದೃಢತೆ ನಮಗೆ ಇರುವುದಾದರೆ, If you ಗುರುತಿರುವುದಾದರೆ, have such a desire ಅಂತ to ಒಂದು set this land upside down for God, ನನ್ನ ಕರ್ತನ ಆ ಒಂದು ಆತ್ಮನ ನನ್ನ ಮೇಲೆ ಇದ್ದಾನೆ ಎಂಬ ದೃಢತೆ ನಮಗೆ ಇರುವುದಾದರೆ ನನ್ನ ದೇವರು ಪರಿಸ್ಥಿತಿಗಳನ್ನೆಲ್ಲ ಬದಲಾಯಿಸುವವನಾಗಿರುತ್ತಾನೆ. just come out of your chair. ನಿಮ್ಮ ಚೇರುಗಳನ್ನು ಬಿಟ್ಟು ಸ್ವಲ್ಪ ಮುಂದಕ್ಕೆ ಬನ್ನಿರಿ. If you have a desire, ನಿಮ್ಮ ಒಳಗಡೆ ಒಂದು ಆಶೆ ಇರುವುದಾದರೆ, it is not the compulsion. ಇದು ಯಾವುದೇ ರೀತಿಯಾದಂಥ ಕಂಪ್ಯಾಷನ್ ಅಲ್ಲ, ಇದು ಕರುಣೆ ಅಲ್ಲ. This is the God's plan. ಇದು ದೇವರ ಯೋಜನೆ ಆಗಿದೆ. It's not anointing of the Holy Spirit is not according to your lucky. அபிஷேகம் என்பது உன் அதிர்ஷ்டத்தை பொறுத்து அல்ல. ಅಂದ್ರೆ ಅಭಿಷೇಕ ಎಂಬುವಂಥದ್ದು ನಿಮ್ಮ ಮೇಲಿರುವಂಥ ಅದೃಷ್ಟವಲ್ಲ. அபிஷேகம் என்பது லாட்டரி டிக்கெட் அல்ல. ಅಭಿಷೇಕ ಎಂಬುವಂಥದ್ದು ಒಂದು ಲಾಟರಿ ಟಿಕೆಟೂ ಅಲ್ಲ. இது அதிர்ஷ்டம் இருந்தா உனக்கு கிடைக்கும். ಅಂದ್ರೆ ಅದೃಷ್ಟ ಇದ್ರೂ ಅದೃಷ್ಟ ಇಲ್ಲದಿದ್ರೂ ಸಹ ನಿನಗೆ ಸಿಗುತ್ತದೆ. இது அதிர்ஷ்டத்தினால அல்ல, ಇದು ಅದೃಷ್ಟದಿಂದ ಅಲ್ಲ, இது உனக்குள்ளே இருக்கிற வாஞ்சையினா. ಇದು ನಿನ್ನ ಒಳಗಡೆ ಇರುವಂತ ದಾಹದ ನಿಮಿತ್ತವಾಗಿ ಸಿಗುವಂತದ್ದು. ಆಮೆನ್. It is according to your thirsty. ನಮ್ಮ ಒಳಗಡೆ ಇರುವಂತ ದಾಹವನ್ನು ತಿಳಿದು ನನ್ನ ದೇವರು ಅಭಿಷೇಕ ಮಾಡುವವನಾಗಿರುತ್ತಾನೆ. இன்னைக்கு கர்த்தர் ஏதோ ஒன்னு செய்யறாரு. ಕರ್ತನು ಏನೋ ಒಂದನ್ನು ನಮ್ಮ ಮಧ್ಯದಲ್ಲಿ ಮಾಡಲು ಇಷ್ಟಪಡುವವನಾಗಿರುತ್ತಾನೆ. ஆவியானவர் ஏதோ ஒன்னு செய்ய போறாரு. ದೇವರಾತ್ಮನ ಏನೋ ಒಂದು ಕಾರ್ಯವನ್ನು ಮಾಡುವವನಾಗಿರುತ್ತಾನೆ. வாழ்க்கையில அதிரடியான மாற்றங்களை இன்றைக்கு கொண்டு வர ನನ್ನ ದೇವರು ನಿಮ್ಮ ಬಾಯಿಗಳ ಮೇಲೆ ಅಸಾಧಾರಣವಾದಂತ ಮಾತುಗಳನ್ನು ಹಾಕುವವನಾಗಿರುತ್ತಾನೆ. நேற்று வரைக்கும் இருந்த அபிஷேகம் வேற, ನಿನ್ನೆಯವರೆಗೆ ಇದ್ದಂತ ಅಭಿಷೇಕ ಬೇರೆ, ஆனா இன்னைக்கு உன் மேல வரப்போற அபிஷேகம் வேற. ಆದರೆ ಇವತ್ತು ನಿನ್ನ ಮೇಲೆ ಬರುವಂತ ಅಭಿಷೇಕವು ಬೇರೆ ಆಗಿರುತ್ತದೆ ಪ್ರಿಯರೇ. ಆಮೆನ್. It is a brand new anointing. ಇದು ಬ್ರಾಂಡ್ ನ್ಯೂ ಅನಾಯಿಂಟಿಂಗ್ ಆಗಿರುತ್ತದೆ. ಆಮೆನ್. It is a glorious anointing. ಇದು ಮಹಿಮೆಯ ಅಭಿಷೇಕವಾಗಿರುತ್ತದೆ. ಆಮೆನ್. ಹಲ್ಲೆಲೂಯಾ. Are you ready? ಅದಕ್ಕೆ ನೀವು ಸಿದ್ಧರಾಗಿದ್ದೀರೋ? Now ask the Holy Spirit. ಈ ಸಮಯದಲ್ಲಿ ನಾವು ದೇವರಾತ್ಮನಿಗೆ ಕೇಳುವ. If you understand some secret, ನಿಮಗೆ ಕೆಲವೊಂದು ರಹಸ್ಯಗಳು ಗೊತ್ತಾದರೆ, your purse need your anointing. ನಿಮ್ಮ ಆ ಒಂದು ಪರ್ಸಿಗೂ ಸಹ ಅಭಿಷೇಕ ಬೇಕು. Your bureau, ನಿಮ್ಮ ಬೀರಗಳಿಗೂ ಸಹ ಅಭಿಷೇಕ ಬೇಕು. ಆಮೆನ್. பீரோவில் பணம் வருது பாஸ்டர், ஆனா ಅದು எப்படி போகுதுன்னே தெரியல. செலவாಗಿ ಬೀರ ಒಳಗಡೆ ಆ ಒಂದು ಹಣ ಬರ್ತದೆ ಪಾಸ್ಟ್ರೆ, ಅದು ಹೇಗೆ ನಮ್ಮನ್ನು ಬಿಟ್ಟು ಓಡಿ ಹೋಗ್ತದೆ ಅಂತಾನೆ ಗೊತ್ತಾಗುದಿಲ್ಲ ಪಾಸ್ಟ್ರೆ. ಪರ್ಸಲ್ಲಿ ಪಣ வைக்கிறேன், ஆனா ಅದು எப்படி செலவாகுதுன்னே தெரியல. ಪರ್ಸ್ ಒಳಗಡೆ ಹಣನ ಇಟ್ಟಿರ್ತೇನೆ, ಆದ್ರೆ ಹೇಗೆ ಅದು ಖರ್ಚಾಗಿ ಹೋಗ್ತದೆ ಅಂತಾನೆ ನನಗೆ ಗೊತ್ತಾಗುದಿಲ್ಲ. ಪರ್ಸ್ಗೆ ஒரு ಅಭಿಷೇಕ. ಆಮೇನ್. ನಿನ್ನ ಆ ಒಂದು ಪರ್ಸ್ಗೆ ಸಹ ಒಂದು ಅಭಿಷೇಕ ಬೇಕು. ಆಮೇನ್. உன் பீரோவுக்கு அபிஷேகம் தேவை. ನಿಮ್ಮ ಬೀರಗಳಿಗೂ ಸಹ ಒಂದು ಅಭಿಷೇಕ ಬೇಕು. இப்போ ஆவியானவர் இறங்கி வராரு. ಹೀಗೆ ನನ್ನ ದೇವರಾತ್ಮನ ಇಳಿದು ಬರುವವನಾಗಿರ್ತಾನೆ. உன் குர்தா பைஜாமா, உன்னுடைய ஷர்ட் பேண்ட் எல்லாமே அபிஷேகம் பண்ணப்பட போகிறது. ಕುರ್ತಾ ಪೈಜಾಮ ಪ್ಯಾಂಟ್ ಶರ್ಟ್ ಎಲ್ಲದರ ಮೇಲೆ ಅಭಿಷೇಕ ಬೇಕಾಗಿರುತ್ತದೆ ಪ್ರಿಯರೇ. ಆಮೇನ್. நீ உன் பக்கத்தில் யாராவது வந்தாங்கன்னா, ನಿನ್ನ ಪಕ್ಕದಲ್ಲಿ ಯಾರಾದರೂ ಬಂದರೆ
இந்த அபிஷேகத்தினால தூக்கி எறியப்படுவார்கள். ನಿನ್ನ ಅಭಿಷೇಕದ ನಿಮಿತ್ತವಾಗಿ ಅವರು ಹಾರಿ ಬೀಳಬಹುದು. The anointing is like a 1000 voltage current. ಅಂದರೆ ಈ ಒಂದು ಅಭಿಷೇಕವು ಸಾವಿರ ಗಟ್ಟಲೆ ಇದು ವೋಲ್ಟ್ ಇರುವಂತಹ ಒಂದು ಅಭಿಷೇಕವಾಗಿರ್ತದೆ, ಕರೆಂಟ್ ಇರುವಂತಹ ಒಂದು ಅಭಿಷೇಕವಾಗಿರ್ತದೆ. அன்றைக்கு பழைய ஏற்பாட்டின் காலத்தில் ஆசரிப்பு கூடாரத்தில் ஆசாரியர்கள் அவர்கள் ஆராதித்த பொழுது அவர்களால் நிற்கக்கூடாமல், ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಆ ಒಂದು ದೈವ ದರ್ಶನ ಗುಡಾರದಲ್ಲಿ ಒಂದು ಅಭಿಷೇಕ ಬಂದಾಗ ಅಲ್ಲಿ ಯಾಜಕರಿಗೆ ಸಹ ನಿಲ್ಲಲು ಸಾಧ್ಯವಾಗದೇ ಇರುವಂತಹ ಪರಿಸ್ಥಿತಿಯನ್ನು ನಾವು ಅಲ್ಲಿ ನೋಡ್ತೇವೆ. அவர்களால் நிற்கக்கூட முடியவில்லை. ಅಲ್ಲಿ ಅವರಿಗೆ ಸಹ ನಿಲ್ಲುವುದಕ್ಕೆ ಸಾಧ್ಯವಾಗಲಿಲ್ಲ. ஆவியானவர் மேகத்தை போல இறங்கினார். ಆ ಒಂದು ಆತ್ಮನು ಮೇಘದ ಪಾದೆಯಲ್ಲಿ ಇಳಿದು ಬಂದದನ್ನು ನಾವಲ್ಲಿ ನೋಡುತ್ತೇವೆ. அவர்களால ஊழியம் செய்ய முடியாமல் போயிற்று. ಅವರಿಗೆ ಅಲ್ಲಿ ಆ ಒಂದು ಕೆಲಸ ಅಂದ್ರೆ ಸೇವೆ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. Because they cannot able to control themselves, the anointing came upon. ಯಾಕೆಂದರೆ ಅವರ ಮೇಲೆ ಬಂದು ಬಿದ್ದಂತ ಒಂದು ಅಭಿಷೇಕವನ್ನು ಅವರಿಗೆ ಹೊತ್ತುಕೊಳ್ಳಲು ಸಾಧ್ಯವಾಗಲಿಲ್ಲ. இந்த அபிஷேகம் இப்பொழுது உனக்கு மேலாக வரும். ಈ ಒಂದು ಅಭಿಷೇಕವು ನಿನ್ನ ಮೇಲೆ ಈ ಸಮಯದಲ್ಲಿ ಬರುವಂತದ್ದಾಗಿರುತ್ತದೆ. Allow the Holy Spirit. ಓ ಪರಿಶುದ್ಧ ಆತ್ಮನು, Allow the Holy Spirit. ಆವಿಯಾನವರಿಗೆ ಇடம் ಕೊಡು. ನಾವು ದೇವರ ಆತ್ಮನಿಗೆ ಸ್ಥಳವನ್ನು ಕೊಡುವವರಾಗಿರಬೇಕು. Holy Spirit is a very gentle person. ನಮ್ಮ ಪರಿಶುದ್ಧ ಆತ್ಮನು ಬಹಳವಾದಂತಹ ಜೆಂಟಲ್ ಪರ್ಸನ್ ಆಗಿದ್ದಾರೆ. ரொம்ப கதவை தட்டிட்டு தான் உள்ள வருவார். ಅವರು ಯಾವಾಗಲೂ ಸಹ ನಾವು ಒಪ್ಪಿಕೊಂಡ್ರೆ ಮಾತ್ರ ಅವರು கதவை திறந்தாதான் உள்ள வருவார். ಬಾಗಿಲನ್ನು ತೆರೆದು ಅವರು ಬರುವವರಾಗಿರುತ್ತಾರೆ. ನಾವು ಬಾಗಿಲನ್ನು ತೆರೆದ್ರೆ ಮಾತ್ರ ಅವರು ಒಳಗಡೆ ಬರುತ್ತಾರೆ. அவர் உள்ள கதவை திறந்து வை. ನಾವು ಈ ದಿನಗಳಲ್ಲಿ ಈ ಸಮಯದಲ್ಲಿ ನಾವು ಹೃದಯ ಎಂಬ ಬಾಗಿಲನ್ನು ತೆರೆಯುವವರಾಗಿರಬೇಕು. உன்னுடைய வாஞ்சையை அவர் பார்க்க விரும்புகிறார். ನಿಮ್ಮ ಆ ಒಂದು ಆಸೆಯನ್ನು ದಾಹವನ್ನು ಆತನು ನೋಡುವವನಾಗಿದ್ದಾನೆ. இன்னைக்கு கர்த்தர் ஒரு புதிய ஆவியினாலே உன்னை நிரப்ப போகிறார். ಇವತ್ತು ದೇವರಾತ್ಮನೆ ನಿಮ್ಮನ್ನು ಹೊಸ ಆತ್ಮನಿಂದ ತುಂಬಿಸುವವನಾಗಿರ್ತಾನೆ. இனி உன் வாழ்க்கை தலைகளாக மாறும். ಇನ್ನು ನಿಮ್ಮ ಜೀವಿತ ತಲೆ ಕೆಳಗಾಗಿ ನನ್ನ ದೇವರು ಮಾರ್ಪಡಿಸುತ್ತಾನೆ. உன் மேல் இருக்கிற என் ஆவி உன் வாயில் இருக்கிற என்னுடைய வார்த்தை. ನಿನ್ನ ಮೇಲೆ ಇರುವಂತ ನನ್ನ ಆತ್ಮನು ನಿನ್ನ ಬಾಯಿಯಲ್ಲಿರುವಂತ ನನ್ನ ಮಾತು அது இது முதல் என்றென்றைக்கும் உன் சந்ததியை விட்டு உன் சந்ததியினுடைய சந்ததியை விட்டு நீங்குவதில்லை. ಇನ್ನು ಎಂದೆಂದಿಗೂ ಸಹ ನಿನ್ನ ಮೇಲೆಯೂ ನಿನ್ನ ಸಂತತಿಯ ಮೇಲೆಯೂ ಅದು ಯಾವ ಕಾರಣಕ್ಕೂ ಬಿಟ್ಟು ಹೋಗುವಂತದೇ ಅಲ್ಲ. இந்த அபிஷேகம் இப்பொழுது உனக்கு மேலாக, ಈ ಅಭಿಷೇಕವು ನಿನ್ನ ಮೇಲೆ ಬರುವಂತದ್ದಾಗಿರುತ್ತದೆ. இப்பொழுது கரங்களை உயர்த்தி ஆவியானவரிடத்துல கேளுங்க. ನಾವು ಈ ಸಮಯದಲ್ಲಿ ನಮ್ಮ ಎಲ್ಲಾ ಕರೆಗಳನ್ನು ಪರಲೋಕದ ಕಡೆಗೆ ಎತ್ತಿ ನಾವು ದೇವರಾತ್ಮನನ್ನು ಆಹ್ವಾನಿಸುವ ಪ್ರಿಯರೇ. This is not a time of the silence, but this is a time of the violence. ಇದು ಒಂದು ನಿಶ್ಶಬ್ದವಾಗಿರುವಂತಹ ಒಂದು ಸಮಯವಲ್ಲ, ನಾವು ಬೊಬ್ಬೆ ಹಾಕುವಂತಹ ಸಮಯವಾಗಿರುತ್ತದೆ, ಆರ್ಭಟಿಸುವಂತಹ ಸಮಯವಾಗಿರುತ್ತದೆ. பரலோக ராஜ்யம் பலவந்தம் பண்ணப்படுகிறது. ಅಂದ್ರೆ ಪರಲೋಕ ರಾಜ್ಯವು ಬಲಾತ್ಕಾರಿಗಳು ನುಗ್ಗಿ ಸ್ವಾಧೀನಪಡಿಸಿಕೊಳ್ಳುವರಾಗಿರುತ್ತಾರೆ. பரலோக ராஜ்யம் பலவந்தம் பண்ணப்படுகிறது. ಓ ಪರಲೋಕ ರಾಜ್ಯವು ಬಲಾತ್ಕಾರಿಗಳಿಗೆ ಅದು ಅಧೀನವಾಗುತ್ತದೆ. இந்த அபிஷேகம் உன்னை பலவந்தம் செய்ய வைக்கும். ಅಂದ್ರೆ ಈ ಒಂದು ಅಭಿಷೇಕವು ಬಲಾತ್ಕಾರಿಗಳು ನುಗ್ಗಿ ಸ್ವಾಧೀನ ಮಾಡಿಕೊಳ್ಳುತ್ತಾರೆ. ಆಮೆನ್. பலவந்தம் பண்ணுகிறவர்கள் அதை பிடித்துக் கொள்ளுகிறார். ಬಲಾತ್ಕಾರಿಗಳು ಮಾತ್ರವೇ ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳಲು ಸಾಧ್ಯ. இதுவரை இல்லாத ஒரு அபிஷேகம் உங்க மேல வரும். ಇಲ್ಲಿಯವರೆಗೂ ಇಲ್ಲದಿರುವಂತಹ ಒಂದು ಅಭಿಷೇಕ ನಿಮ್ಮ ಮೇಲೆ ಬರುವಂತದ್ದಾಗಿರುತ್ತದೆ. Don't close your eye. ಎಲ್ಲರೂ யாரு கண்ணை மூடாதீங்க. ಯಾರು ಸಹ ಕಣ್ಣುಗಳನ್ನು ಮುಚ್ಚಬೇಡಿರಿ. கண்ணை மூடி ஆராதிக்கிற ஒரு நேரம் இருக்கு. ಕಣ್ಣುಗಳನ್ನು ಮುಚ್ಚಿ ಆರಾಧಿಸುವಂತ ಸಮಯ ಒಂದಿದೆ. ஆனால் இந்த அபிஷேகத்தை நீ பெற்றுக்கொள்ளும் பொழுது, ಈ ಒಂದು ಅಭಿಷೇಕವನ್ನು ನೀನು ತೆಗೆದುಕೊಳ್ಳುವಾಗ, ಹೊಂದಿಕೊಳ್ಳುವಾಗ, திறந்த கண்ணிலே நீ இயேசுவை முகமுகமாய் இன்று காண முடியும். ನೀನು ತೆರೆದ ಕಣ್ಣಿನಿಂದ ಯೇಸು ಕ್ರಿಸ್ತನನ್ನು ಮುಖಾಮುಖಿಯಾಗಿ ಕಂಡು ಈ ಅಭಿಷೇಕವನ್ನು ಹೊಂದಿಕೊಳ್ಳಬೇಕು. ಆಮೆನ್. இந்த அபிஷேகம் இயேசு கிறிஸ்துவை உன் அருகாமையிலே இழுத்துக் கொண்டு ಈ ಒಂದು ಅಭಿಷೇಕವು ನಿನಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ಒಂದು ದೇವರು ನಿನ್ನ ಮೇಲೆ ಹಾಕುವನಾಗಿರುತ್ತಾನೆ. எனக்கு இந்த அபிஷேகம் தேவை. ನನಗೆ ಈ ಒಂದು ಅಭಿಷೇಕ ಬೇಕು. இதுவரை இருந்த அபிஷேகத்தை காட்டிலும் ಇಲ್ಲಿಯವರೆಗೆ ಇದ್ದ ಅಭಿಷೇಕಕ್ಕಿಂತಲೂ இந்த அபிஷேகம் ஒரு புதிய அனுபவத்துக்குள்ளாக உன்னை ಓ ಈ ಒಂದು ಅಭಿಷೇಕವು ನಿನ್ನನ್ನು
ಹೊಸ ಒಂದು ಅನುಭವಕ್ಕೆ ನಡೆಸುವಂತದ್ದಾಗಿರುತ್ತದೆ. நீங்க ஆண்டவரை பார்த்து நீங்க கேளுங்க, ஆவியானவரை பார்த்து கேளுங்க. ಈ ಒಂದು ಆತ್ಮನನ್ನು ನೋಡಿ ಕೇಳಿರಿ. ದೇವರ ಆತ್ಮನೇ, Shout loudly, ಜೋರಾಗಿ ಕೇಳುವ, ಬೊಬ್ಬೆ ಹಾಕುವ ಪ್ರಿಯರೇ. Lord, I need this fire. ದೇವರ ಆತ್ಮನೇ, ನಿನ್ನ ಒಂದು ಬೆಂಕಿ ನನ್ನ ಮೇಲೆ ಬೇಕು. I need this anointing. ನನಗೆ ಈ ಒಂದು ಅಭಿಷೇಕ ಬೇಕು. Now the Holy Spirit is moving in this place. ಪರಿಶುದ್ಧಾತ್ಮನ ನಮ್ಮ ಮಧ್ಯದಲ್ಲಿ ಚಲಿಸುತ್ತಿದ್ದಾನೆ. The Holy Spirit is started to move. ಪರಿಶುದ್ಧಾತ್ಮನ ನಮ್ಮ ಮಧ್ಯದಲ್ಲಿ ಚಲಿಸುತ್ತಾ ಇದ್ದಾನೆ. ஆவியானவர் உன்னை தொடுகின்ற பொழுது, ಪರಿಶುದ್ಧಾತ್ಮನ ನಿಮ್ಮನ್ನು ಮುಟ್ಟುವಾಗ, உன்னால தாக்கு பிடிக்க முடியாத ஒரு மின்சாரம் போன்ற வல்லமை ಉನಕ್ಕೆ ಮೇಲಾಗ ಕಡಂದು ಬರ. ನಿನಗೆ ಗ್ರಹಿಸಲು ಸಾಧ್ಯವಿಲ್ಲದಂತ ಆ ಒಂದು ಶಕ್ತಿಯು, ಅಸಾಧಾರಣವಾದಂತ ಶಕ್ತಿಯು ನಿನ್ನ ಮೇಲೆ ಬಂದು ಬೀಳುವಂತದ್ದಾಗಿರುತ್ತದೆ. Now call upon the Holy Spirit. ಪರಿಶುದ್ಧಾತ್ಮನನ್ನು ಕೂಗಿ ಕರೆಯುವ. I need this fire. ನನಗೆ ಒಂದು ಬೆಂಕಿ ಬೇಕು. Thank you Holy Spirit. Thank you Holy Spirit. ಪರಿಶುದ್ಧಾತ್ಮನೇ, Thank you Holy Spirit. ಪರಿಶುದ್ಧಾತ್ಮನೇ, Thank you Holy Spirit. ಪರಿಶುದ್ಧಾತ್ಮನೇ, Thank you Holy Spirit. ಪರಿಶುದ್ಧಾತ್ಮನೇ. The Holy Spirit is touching you. ಪರಿಶುದ್ಧಾತ್ಮನೇ ನಿನ್ನ ಮುಟ್ಟುತ್ತಿದ್ದಾರೆ. Something is getting out of your body. ನಿಮ್ಮ ಶರೀರದಿಂದ ಏನೋ ಒಂದು ಹೊರ ಹೋಗುತ್ತಿದೆ. Now the fire is going to touch you. ಬೆಂಕಿ ನಿಮ್ಮನ್ನು ಮುಟ್ಟುತ್ತಾ ಇದೆ. Yes. Take it. Take it. Take it. ಬಿಟ್ಟೋಗಲಿ, ಹಿಡಿದುಕೊಳ್ಳಿ ಇಂದ ಅಗ್ನಿಗೆ. ಬಿಟ್ಟೋಗಲಿ, ಪಡೆದುಕೊಳ್ಳಿ ಈ ಒಂದು ಅಗ್ನಿಯನ್ನು. ಒಬ್ಬೊಬ್ಬರನಿಗೆ ಒಬ್ಬೊಬ್ಬರ ಮೇಲೆ ಅಭಿಷೇಕ ಇಳಿಯಲ್ಪಡಲಿ. Thank you Holy Spirit. ಪರಿಶುದ್ಧಾತ್ಮನೇ ವಂದನೆ. Thank you Jesus. ಪರಿಶುದ್ಧಾತ್ಮನೇ ನಿಮಗೆ ವಂದನೆ. ಪರಿಶುದ್ಧಾತ್ಮನೇ ನಿಮಗೆ ವಂದನೆ. ಜೀಸಸ್, Jesus, Jesus. ಜೀಸಸ್. Leko rob rahas. Take this anointing. ಅಭಿಷೇಕವನ್ನು ಹೊಂದಿಕೊಳ್ಳಿರಿ. Take it. ಅಭಿಷೇಕವನ್ನು ಹೊಂದಿಕೊಳ್ಳಿರಿ. ಹೊಂದಿಕೊಳ್ಳಿರಿ ಅಭಿಷೇಕವನ್ನು. Holy Ghost, check it. ಅಭಿಷೇಕವನ್ನು ಹೊಂದಿಕೊಳ್ಳಿರಿ. Foo. ಹೊಂದಿಕೊಳ್ಳಿರಿ. Petrol. ಹೊಂದಿಕೊಳ್ಳಿರಿ. 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 ಜೀಸಸ್. Hold it. ಹೊಂದಿಕೊಳ್ಳಿರಿ. Live. ಹೊಂದಿಕೊಳ್ಳಿರಿ. ಹೊಂದಿಕೊಳ್ಳಿರಿ. Thank you Holy Spirit. ಪರಿಶುದ್ಧಾತ್ಮನೇ ವಂದನೆ. Allow the Holy Spirit. ನಾವು ದೇವರಾತ್ಮನನ್ನು ಆಹ್ವಾನಿಸುವ. The Bible tells. ಸತ್ಯವೇದ ಈ ಪ್ರಕಾರವಾಗಿ ಹೇಳುತ್ತದೆ, Give no room to devil. ಯಾವ ಕಾರಣಕ್ಕೂ ನೀವು ದುಷ್ಟನಿಗೆ ಅವಕಾಶ ಕೊಡಬೇಡಿ. இடம் கொடாதிருங்கள். ದುಷ್ಟನಿಗೆ ಅವಕಾಶ ಕೊಡಬೇಡಿರಿ. பிசாசுக்கு எதிர்த்து நில்லுங்கள். ಸೈತಾನನ ಎದುರಿಸಿ ನಿಲ್ಲಿರಿ. அப்பொழுது ಅವನು உங்களை விட்டு ஓடி போவான். ಆಗ ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. பிசாசுக்கு எதிர்த்து நில்லு. ಸೈತಾನನಿಗೆ ಎದುರಿಸಿ ನಿಲ್ಲು. ஆவியானவருக்கு எதிர்த்து நிக்காதே. ನಾವು ದೇವರಾತ್ಮನಿಗೆ ಎದುರಿಸಿ ನಿಲ್ಲುವವರಾಗಿರಬಾರದು. Take this anointing. ಹೊಂದಿಕೊಳ್ಳಿರಿ. ಹೊಂದಿಕೊಳ್ಳಿರಿ. Take this anointing. ಹೊಂದಿಕೊಳ್ಳಿರಿ. Oh fire. ಹೊಂದಿಕೊಳ್ಳಿರಿ. Take this anointing. ಹೊಂದಿಕೊಳ್ಳಿರಿ. Fire is touching you right ಓ now. ಅಗ್ನಿ ಇಳಿತಿದೆ, ಮುಟ್ಟುತ್ತಿದೆ. Fire. ಅಗ್ನಿ, Fire. ಅಗ್ನಿ. Take this fire. ಹೊಂದಿಕೊಳ್ಳಿರಿ ಅಭಿಷೇಕವನ್ನು. Oh thank you Holy Spirit. ಹೊಂದಿಕೊಳ್ಳಿರಿ. 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 Take it, take it. ಹೊಂದಿಕೊಳ್ಳಿ. 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 ಬೆಂಕಿ. ಪರಲೋಕದ ಬೆಂಕಿ. Yes. ಬೆಂಕಿ ಇಳಿಯಲಿ. Take it this anointing. ಹೊಂದಿಕೊಳ್ಳಿರಿ. ಹೊಂದಿಕೊಳ್ಳಿರಿ. Fire. ಹೊಂದಿಕೊಳ್ಳಿರಿ. ಬೆಂಕಿ, ಬೆಂಕಿ, Fire. ಬೆಂಕಿ. ಬೆಂಕಿ ಇಳಿಯಲಿ. ಬೆಂಕಿ ಇಳಿಯಲಿ. ಬೆಂಕಿ ಇಳಿಯಲಿ. ಬೆಂಕಿ ಇಳಿಯಲಿ. ಬೆಂಕಿ ಇಳಿಯಲಿ. ಬೆಂಕಿ. ಪರಲೋಕದ ಬೆಂಕಿ. ಪರಲೋಕದ ಬೆಂಕಿ. Holy Ghost fire. ಓ ಪರಲೋಕದ Holy ಬೆಂಕಿ. Ghost fire. ಪರಲೋಕದ ಬೆಂಕಿ. Are you ready to take this anointing? ಈ ಒಂದು ಅಭಿಷೇಕವನ್ನು ಹೊಂದಿಕೊಳ್ಳೋದಕ್ಕೆ ನೀವು ಸಿದ್ಧರಾಗಿದ್ದೀರೋ? Take it. ಹೊಂದಿಕೊಳ್ಳಿರಿ. Holy Spirit. ಹೊಂದಿಕೊಳ್ಳಿರಿ. ಹೊಂದಿಕೊಳ್ಳಿರಿ. Holy Ghost. ಪರಿಶುದ್ಧಾತ್ಮನೇ. Thank you Holy Spirit. ದೇವರಾತ್ಮನೇ ವಂದನೆ. Take it. ಹೊಂದಿಕೊಳ್ಳಿರಿ. ಹೊಂದಿಕೊಳ್ಳಿರಿ. Yes. ಹೊಂದಿಕೊಳ್ಳಿರಿ. ಹೊಂದಿಕೊಳ್ಳಿರಿ. Take this ಹೊಂದಿಕೊಳ್ಳಿ. anointing. ಹೊಂದಿಕೊಳ್ಳಿ ಅಭಿಷೇಕವನ್ನು ಹೊಂದಿಕೊಳ್ಳಿ. Oh. ಹೊಂದಿಕೊಳ್ಳಿ. Fire. ಹೊಂದಿಕೊಳ್ಳಿರಿ. ಹೊಂದಿಕೊಳ್ಳಿರಿ. Fire. ಹೊಂದಿಕೊಳ್ಳಿ. ಅಗ್ನಿ. Yes. ಪರಲೋಕದ ಅಗ್ನಿ. Take this. ಪರಲೋಕದ ಅಗ್ನಿ. Oh Jesus. ಬೆಂಕಿ ಇಳಿಯಲಿ. The Holy Spirit is moving the whole place. ಪರಿಶುದ್ಧಾತ್ಮನಲ್ಲಿ ಅಸಾಧಾರಣವಾಗಿ ಹರಿಯುತ್ತಿದ್ದಾನೆ. The Holy Spirit is moving in this place. ಪರಿಶುದ್ಧಾತ್ಮನಲ್ಲಿ ಇಳಿದು ನಡೆಯುತ್ತಿದ್ದಾನೆ. Holy Ghost. ಪರಿಶುದ್ಧಾತ್ಮನೇ. Take this anointing my sister. ಹೊಂದಿಕೊಳ್ಳಿರಿ. ಹೊಂದಿಕೊಳ್ಳಿರಿ. Holy Ghost. ಪರಿಶುದ್ಧಾತ್ಮನೇ. Thank you Lord. ಕರ್ತನೇ. Now the fire is coming upon you. ಪರಲೋಕದ ಬೆಂಕಿ ಇಳಿಯುತ್ತಿದೆ. What are you doing brother? ಏನ್ ಮಾಡ್ತಾ ಇದ್ದೀರಿ?
Now the fire is touching you right now. ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಇಳಿಯುತ್ತಾ ಇದ್ದಾನೆ. Your painful times are getting out. ನಿಮ್ಮ ದುಃಖದ ದಿನಗಳು நீங்கிತು. சமீபத்திலே உன் வாழ்க்கையில நடந்த ஒரு பிரச்சனையை கர்த்தர் இப்பொழுது மாற்றி அமைக்க போகிறார். ಸಮೀಪದಲ್ಲೇ ನಿಮ್ಮ ಜೀವಿತದಲ್ಲಿ ನಡೆದಂತ ಒಂದು ಕೆಟ್ಟ ಘಟನೆಯನ್ನು ನನ್ನ ದೇವರು ನೀಗಿಸುತ್ತಾ ಇದ್ದಾನೆ. கர்த்தர் உன்னை கைவிட்டுட்டார் நீ புலம்பினது உண்மை. ನೀನು ಕರ್ತನು ನನ್ನನ್ನು ಬಿಟ್ಟಿದ್ದಾರೆ ಅಂತೇಳಿ ಅನೇಕ ಸಾರಿ ಯೋಚನೆ ಮಾಡಿದೆ. ஆனால் கர்த்தர் உன்னை கைவிடவில்லை. ಆದರೆ ಕರ್ತನು ನಿಮ್ಮನ್ನು ಕೈ ಬಿಡಲಿಲ್ಲ. இன்னும் சில நாட்களில் ஒரு அற்புதத்தின் செய்தி உன் வீடு தேடி வரும். ಅಂದ್ರೆ ಕೆಲವು ದಿನಗಳಲ್ಲಿ ಕೆಲವು ತಿಂಗಳಲ್ಲಿ ನಿನ್ನ ಅದ್ಭುತವಾದಂತ ಒಂದು ಸಂದೇಶ ನಿನ್ನ ಮನೆಯನ್ನು ಹುಡುಕಿಕೊಂಡು ಬರುವಂತದ್ದಾಗಿರುತ್ತದೆ. ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರ. ಪರಿಶುದ್ಧಾತ್ಮನೇ ಅಭಿಷೇಕ ಇಳಿಯುತ್ತಿದೆ. Yes. Hallelujah. ಹೊಂದಿಕೊಳ್ಳಿರಿ. ಹೊಂದಿಕೊಳ್ಳಿ. Fire. ಅಭಿಷೇಕ. ಬೆಂಕಿ ಇಳಿಯಲಿ. The fire is moving in this place. ಬೆಂಕಿ ಇಲ್ಲಿ ಇಳಿದು ನಡೀತಾ ಇದೆ, ಆವರಿಸಿಕೊಂಡಿದೆ. You will never be the same again. ನೀವು ಯಾವ ಕಾರಣಕ್ಕೂ ಇರುವಂತ ರೀತಿಯಲ್ಲಿ ಇರುವುದಿಲ್ಲ. The Holy Spirit is moving in this place. ಪರಿಶುದ್ಧಾತ್ಮನು ಇಲ್ಲಿ ನಮ್ಮ ಮಧ್ಯದಲ್ಲಿ ಕಾರ್ಯ ನಡೆಸುತ್ತಾ ಇದ್ದಾನೆ. You will never be the same again. ನೀವು ಇದ್ದ ಹಾಗೆ ಇರುವುದಿಲ್ಲ. ಆಮೆನ್. Because உன்மேல் இருக்கிற என் ஆவி நான் உன் வாயில் ಅರುಳಿನ ಎನ್ ವಾರ್ತೆಗಳು. ನಿನ್ನ ಮೇಲೆ ಕೊಟ್ಟಂತ ನನ್ನ ಆತ್ಮ ಮಾತ್ರವಲ್ಲ, ನಿನ್ನ ಒಳಗಡೆ ಇರುವಂತ ನನ್ನ ಮಾತು ಅದು ನೀಗುವುದಿಲ್ಲ. ಅದು ಎಂದಿಗೂ ಸಹ ನೀಗಿ ಹೋಗುವುದಿಲ್ಲ. ಅದು ಉಡன்பಡಿಕೆ. ಅದು ಒಡಂಬಡಿಕೆಯಾಗಿದೆ. உன்மேல் இருக்கும் உடன்படிக்கை. ಅದು ನಿನ್ನ ಜೊತೆಲಿರುವಂತ ಒಂದು ಒಡಂಬಡಿಕೆಯಾಗಿದೆ. ಆಮೆನ್. இன்றைய தினம் கர்த்தர் உன்னோடு கூட ஒரு உடன்படிக்கை செய்தார். ಕರ್ತನು ಇವತ್ತೇ ನಿನ್ನ ಜೊತೆಲಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡವನಾಗಿರ್ತಾನೆ. அவர் உடன்படிக்கையின் தேவன். ಆತನು ಒಡಂಬಡಿಕೆಯ ದೇವನಾಗಿದ್ದಾನೆ. அவர் வல்லமையின் ராஜா. ಆತನು ಒಳ್ಳೆಯ ದೇವರಾಗಿದ್ದಾನೆ. ಸೇನೆகளின் கர்த்தர். ಆತನು ಅದ್ಭುತದ ದೇವರಾಗಿದ್ದಾನೆ. ಸೇನಾಧೀಶನಾದಂತ ಯೆಹೋವನಾಗಿದ್ದಾನೆ. ಹalleluya. Shall we give the big hand to the Lord? ಒಳ್ಳೆಯ ಕರಗಳನ್ನು ತಟ್ಟುತ್ತಾ ದೇವರಿಗೆ ಸ್ತೋತ್ರ ಸಲ್ಲಿಸುವ ಪ್ರಿಯರೇ. ಆಮೆನ್.